ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ವೀಕ್ಷಕರೇ, ಕೊರೋನಾ ಮಹಾಮಾರಿ ಇಡೀ ವಿಶ್ವಕ್ಕೆ ಅಪ್ಪಳಿಸಿದಾಗ ಎಲ್ಲರೂ ಕೂಡ ನೋಡ್ತಾ ಇದ್ದಂಥದ್ದು ಸಹಾಯ ಹಸ್ತವನ್ನು ಬೇಡ್ತಾ ಇದ್ದಂಥದ್ದು ಕಾಣದ ಕೈಗಳು ಯಾರೋ ಬಂದು ನಮಗೆ ಸಹಾಯ ಮಾಡಬಹುದಾ ಅಂತ. ಆ್ಯಂಡ್ ತೆರೆ ಮೇಲೆ ಕಾಣಿಸ್ಕೊಳ್ಳುವಂತಹ ಹೀರೋ ಹೀರೋಯಿನ್ಗಳು ತೆರೆ ಹಿಂದೆ ಈ ಸಮಯದಲ್ಲಿ ಹೀರೋ ಹೀರೋಯಿನ್ಗಳು ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಕಳೆದ ಒಂದು ವಾರದಿಂದ ಕೆಲವೊಂದಿಷ್ಟು ಉತ್ತರಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ನೆಲೆಯೂರಿ ಇಲ್ಲಿನ ಇಂಡಸ್ಟ್ರಿಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರುವಂತಹ ಮತ್ತು ಇಂತಹ ಸಂದರ್ಭದಲ್ಲಿ ತೆರೆ ಮೇಲೆ ಅಷ್ಟೇ ಅಲ್ಲ, ತೆರೆ ಹಿಂದೆಯೂ ಕೂಡ ರಿಯಲ್ ಹೀರೋಯಿನ್ ಮತ್ತು ಬಾಹುಬಲಿ ಆಗಿದ್ದಾರೆ. ಅವ್ರು ಯಾರು ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ತುಪ್ಪದ ಹುಡುಗಿ ಬೆಳಗಿ ರಾಗಿಣಿ ದ್ವಿವೇದಿ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ರಾಗಿಣಿ. ಥ್ಯಾಂಕ್ ಯು. ತುಪ್ಪದ ಹುಡುಗಿ ತುಪ್ಪದ ಬೆಳಗಿ, ಸಚ್ ಅ ನೈಸ್ ಇಂಟ್ರೊಡಕ್ಷನ್. ಅದು ಯೂಸ್ ಆಗಿದೆ ನನಗೆ ಇವಾಗ. ಐ ಆಮ್ ಯೂಸ್ಡ್ ಟು ಇಟ್. ಎಕ್ಸಾಕ್ಟ್ಲಿ. ನಿಮ್ಮ ಇಡೀ ಒಂದು ಬಹುಶಃ ಅಸ್ತಿತ್ವ, ನಿಮ್ಮ ಸಿನಿ ಜರ್ನಿಯನ್ನು ತುಪ್ಪದ ಹುಡುಗಿ ಅಂತ ಭಾಳಷ್ಟು ಜನ ಅಂದ್ಕೊಂಡಿರುವಂಥದ್ದು. ಬಟ್ ಅದನ್ನು ಹೊರತುಪಡಿಸಿ ಏನಿದೆ ಅಂತ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾನು ಶುರುವಾತಿನಲ್ಲಿ ಹೇಳ್ತಾ ಇದ್ದಂಥದ್ದು ರಾಗಿಣಿ, ಇಡೀ ಕೊರೋನಾ ಮಹಾಮಾರಿ ಅಪ್ಪಳಿಸಿದಾಗ ತೆರೆ ಮೇಲೆ ಭಾಳಷ್ಟು ಹೀರೋ ಹೀರೋಯಿನ್ಗಳನ್ನು ನಾವು ಕಂಡಿದ್ದೀವಿ. ಆದರೆ ಇಂಥ ಸಂದರ್ಭದಲ್ಲಿ ಮನೆ ಒಳಗಡೆ ಇರಬೇಕು, ಅದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಹೌದು. ಆದರೆ ಅದನ್ನು ಹೊರತುಪಡಿಸಿ ಕೂಡ ಹೊರಗಡೆ ಬಂದು ರಿಸ್ಕ್ ತಗೊಂಡು ಕೆಲಸ ಮಾಡುವಂಥದ್ದು ಅವರವರ ಇಷ್ಟಕ್ಕೆ ಮತ್ತು ಅವರ ಒಂದು ಸೋಷಿಯಲ್ ಕನ್ಸರ್ನಿಗೆ ಸಂಬಂಧಪಟ್ಟಂಥದ್ದು. ಆದರೆ ಅದನ್ನು ನೀವು ಮಾಡಿರುವಂಥದ್ದು. ಆ್ಯಂಡ್ ಇನ್ನೊಂದು ವಿಶೇಷವಾದ ವಿಚಾರ ಏನು ಅಂತಂದರೆ, ಕೊರೋನಾ ವಾರಿಯರ್ಸ್ ಅಂತ ನಾವು ನಮ್ಮ ಬಾಹುಬಲಿ ಶೋಗೆ ಹೆಸರಿಟ್ಟಿರುವಂಥದ್ದು. ಯಾರ್ಯಾರು ಡಾಕ್ಟರ್ಸ್, ನರ್ಸಸ್ ಅಷ್ಟೇ ಅಲ್ಲ, ಹೊರಗಡೆ ಬಂದು ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಅಂತ. ಆದರೆ ನೀವು ನಿಜವಾದ ಕೊರೋನಾ ವಾರಿಯರ್ಸ್ಗೆ ನಿಮ್ಮ ಮನೆಯಿಂದ ಒಂದು ಕಿಚನನ್ನು ಶುರು ಮಾಡಿ ಈಗ ಅದು ಅಗಾಧವಾಗಿ ಬೆಳೆದಿದೆ ಅನ್ನೋಂಥದ್ದು. ಹೇಳಿ, ಈ ಜರ್ನಿ ಹೇಗೆ ಶುರುವಾಯಿತು ರಾಗಿಣಿ? ಇಟ್ಸ್ ನಥಿಂಗ್. ನಾವು ಸಾಕಷ್ಟು ವರ್ಷದಿಂದ ನಾನು ಫ್ಯಾನ್ ಅಸೋಸಿಯೇಷನ್ ಮೂಲಕ ಕೂಡ ತುಂಬ ಕೆಲಸವನ್ನು ಮಾಡ್ತಾನೇ ಇದ್ದೀನಿ. ಆ್ಯಂಡ್ ಐ ಫೀಲ್ ದಟ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಆದಮೇಲೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಒಂದು ಇದ್ದೇ ಇದೆ, ಎಲ್ರಿಗೂ ಇದೆ, ಎಲ್ಲರ ಹತ್ರ ಇರಬೇಕು. ಸೊ ವಿ ಜಸ್ಟ್ ಥಾಟ್ ದಟ್ ವೈ ನಾಟ್. ಇಂಥ ಟೈಮಲ್ಲಿ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ತುಂಬ ಒಂದು ಸಿಂಪಲ್ ವೇಯಲ್ಲಿ. ನಮ್ಮ ಮನೇಲಿ ಕಿಚನ್, ನಮ್ಮ ಭಟ್ಟಗಳಿದ್ದಾರೆ, ನಮ್ಮ ಕಂಪ್ನಿಯಲ್ಲಿ ಭಟ್ಟಗಳಿದ್ದಾರೆ ಹೂ ಮೇಕ್ ಫುಡ್ ಫಾರ್ ಫಂಕ್ಷನ್ಸ್, ಇವೆಂಟ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಅದ್ರ ಮೂಲಕ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ I've got to know that ಒಂದೇ ಒಂದು ಹಾಸ್ಪಿಟಲ್, ಮೇನ್ ಹಾಸ್ಪಿಟಲ್ ದ ವಿಕ್ಟೋರಿಯಾ, ಅಲ್ಲಿ ಮ್ಯಾಕ್ಸಿಮಮ್ ಕೋವಿಡ್ ಸ್ಟಾಫ್ ಮತ್ತು ವಾರಿಯರ್ಸ್ ಮತ್ತು ಕ್ವಾರಂಟೈನ್ ಇರೋರೆಲ್ಲ ಇದ್ದಾರೆ. ಆ್ಯಂಡ್ ನಮಗೆ ಒಂದು ಗ್ರೂಪ್ ಮೂಲಕ, ದರ್ಸ್ ಅ ಫ್ರೆಂಡ್ ಆಫ್ ಮೈನ್ ಸುಜಾತ, ಅವ್ರ ಮೂಲಕ ಗೊತ್ತಾಯಿತು ದಟ್ ಅವ್ರಿಗೆ ಊಟ ವ್ಯವಸ್ಥೆ ಬೇಕು, ಸ್ನ್ಯಾಕ್ಸ್, ರಿಫ್ರೆಶ್ಮೆಂಟ್ಸ್ ಎಲ್ಲ ಬೇಕು. ಸೊ ಐ ವಾಸ್ ಲೈಕ್ ವೈ ನಾಟ್. ಇವಾಗ ಮನೆಯಲ್ಲಿದ್ವಿ ನಾವು. ದ ಪ್ರೊಡಕ್ಷನ್, ದ ಗುಡ್ ಪ್ರೊಡಕ್ಟಿವ್ ಯೂಸ್ ಆಫ್ ಟೈಮ್ ವುಡ್ ಬಿ ದಟ್ ಒಂದು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಮಾಡೋದು ಅಂತ. ಸೊ ವಿ ಸ್ಟಾರ್ಟೆಡ್ ಮೇಕಿಂಗ್ ಫುಡ್ ಎಟ್ ಹೋಮ್. ಅಮ್ಮಗೆ ಹೇಳ್ದೆ, ಅಮ್ಮ ಈ ಥರ ಮಾಡಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಐ ಥಿಂಕ್ ಈ ಒಂದು ನಿಜವಾಗ್ಲೂ ಐ ಥಿಂಕ್ ಆಶೀರ್ವಾದ ಥರ ಇದೆ ನಮಗೆ. ದಟ್ ಮೈ ಮದರ್ ಇಸ್ ಲೈಕ್ ಅನ್ನಪೂರ್ಣೇಶ್ವರಿ. ಶಿ ಈಸ್ ಜಸ್ಟ್ ಫೀಡಿಂಗ್ ಪೀಪಲ್ ಆಲ್ ದ ಟೈಮ್. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಒಂದು ಟೈಮಲ್ಲಿ, ಇಲ್ಲಾಂದರೆ ಒಂದು ಆಪರ್ಚುನಿಟಿಯಲ್ಲಿ, ಒಂದು ಇನ್ಸ್ಟೆನ್ಸಲ್ಲಿ ರೆಗ್ಯುಲರ್ ಆಗಿ ನಮ್ಮ ಮನೇಲಿ ಬಹುಶಃ ಯಾರು ಬಂದ್ರೂ ಅವರು ಸುಮ್ಮನೆ ಹೋಗಲ್ಲ, ಅವ್ರಿಗೆ ಏನನ್ನ ತಿನ್ನಿಸ್ಲೇಬೇಕು ನಾವು. ಆ್ಯಂಡ್ ಅದೇ ಕ್ವಾಲಿಟಿ ನಮಗೆ ಬಂದಿರೋದು. ಆ್ಯಂಡ್ ಐ ಥಿಂಕ್ ಫೀಡಿಂಗ್ ಪೀಪಲ್ ಇಸ್ ದ ಮೋಸ್ಟ್ ಜನರಸ್ ಆ್ಯಂಡ್ ದ ಮೋಸ್ಟ್ ಆನರಬಲ್ ಥಿಂಗ್ ನೀವು ಮಾಡ್ಬೋದು ಲೈಫಲ್ಲಿ. ಆ್ಯಂಡ್ ಎಲ್ಲದಕ್ಕಿಂತ ಊಟ ಕೊಟ್ಟರೆ, ಒಂದು ಅನ್ನ ಯಾರು ಕೊಟ್ಟರೆ ಇಟ್ಸ್ ಅ ವೆರಿ ಪುಣ್ಯ ಕೆಲಸ ಅಂತ ಹೇಳ್ತಾರೆ. ಸೊ just from the heart and satisfaction of, see, I'm also, it comes from my history because I'm a Punjabi. Being a Punjabi, ನಮಗೆ ತಿನ್ನೋದು ತುಂಬ ಇಷ್ಟ, ಆಮೇಲೆ ತಿನ್ಸೋದು ತುಂಬ ಇಷ್ಟ. And it's like ಗೊತ್ತಿರೋ ವಿಷಯ. ಸೊ ಚಿಕ್ಕ ವಯಸ್ಸಿಂದ ನಾನು ಅದು ಒಂದು ಕ್ವಾಲಿಟಿ ನಮ್ಮ ಒಳಗಡೆ ಇದೆ. ಸೊ ಐ ಥಿಂಕ್ ಎಲ್ಲ ಥರದ ಆಪರ್ಚುನಿಟೀಸ್ ಬಿಡಲ್ಲ. ಲೈಕ್ ನಮ್ಮ ಮನೇಲಿ ಯಾವುದೋ ಒಕೇಶನ್ ಇದ್ದಾಗ, ಯಾವುದೋ ಬರ್ತ್ಡೇಸ್ ಇದ್ದಾಗ, ಆ್ಯನಿವರ್ಸರೀಸ್ ಇದ್ದಾಗ ಮಾಡ್ತೀವಿ. ಆ್ಯಂಡ್ ಅನ್ನದಾನ ಇಸ್ ಸಮಥಿಂಗ್ ದಟ್ ವಿ ಆಲ್ವೇಸ್ ಡನ್. ಸೊ ಈ ಒಂದು ಆಪರ್ಚುನಿಟಿ ಯಾಕೆ ಬಿಡಬೇಕು? ಆ್ಯಂಡ್ ಇಂಥ ಆಪರ್ಚುನಿಟೀಸ್ ಕೂಡ ಎಲ್ರಿಗೂ ಸಿಗಲ್ಲ. like these are golden opportunities that you should grab anta. So for me, I took this opportunity as a golden opportunity and start ಮಾಡಿದ್ವಿ. ಆಮೇಲೆ
ರೆಗ್ಯುಲರ್ ಆಯಿತು ಅದು. ಆಮೇಲೆ ವಿ ಗಾಟ್ ಇನ್ಕ್ವೈರೀಸ್ ದಟ್ ಅಕ್ಕಪಕ್ಕದಲ್ಲಿ ದರ್ ಆರ್ ಸಮ್ ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ, ಅವ್ರಿಗೂ ಊಟ ಬೇಕು. ಸೊ ನಾವೇನು ಮಾಡಿದ್ವಿ, ಚಿಕ್ಕ ಚಿಕ್ಕ ಪ್ಯಾಕೆಟ್ಸಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕೊಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು. ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಯಲಹಂಕ ಪೊಲೀಸ್ ಸ್ಟೇಷನ್ ಇದೆ. ಸೊ ನಾರ್ತ್ ಬ್ಯಾಂಗ್ಳೂರ್ ಐ ಲಿವ್ ಇನ್. ಸೊ ಅಲ್ಲಿನವ್ರನ್ನ ಕಾಪ್ಸ್ಗೆ ಒಂದು ರಿಫ್ರೆಶ್ಮೆಂಟ್ ಇಂಕ್ವೈರಿ ಬಂತು ನಮಗೆ. ಸೊ ಸರ್ಕಲಲ್ಲೇ ಸ್ಲಲಿ ಸ್ಟಾರ್ಟ್ ಆಯಿತು ಇದು. ಆ್ಯಂಡ್ ಇಟ್ ವಾಸ್ ನಾಟ್ ಲೈಕ್ ಇಂಟೆನ್ಷನಲ್ ದಟ್ ಒಂದು ರೀಸನ್ ಮಾಡಬೇಕು, ಜಸ್ಟ್ ಖುಷಿ, ಜಸ್ಟ್ ನಾವು ಜೊತೆಗಿದ್ವಿ ಮಾಡಬೇಕು ಅಂತ. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಇಷ್ಟೆಲ್ಲ ಮ್ಯಾನೇಜ್ ಮಾಡೋದಕ್ಕೇ ತಡಬಡಾಯಿಸಿ ಹೋಗ್ತಾರೆ, ಹೇಗೆ ಮಾಡೋದು, ಏನು ಮಾಡೋದು ಅನ್ನುವಂಥದ್ದು. ಆದರೆ ಇದು ಒಂದು ವಿಚಾರ. ಆದರೆ ಇನ್ನೊಂದು, ಸಹಾಯ ಹಸ್ತ ಚಾಚೋದು ಒಂದು ಕಡೆ, ಆದರೆ ಅದನ್ನು ಹೇಗೆ ನಾವು ನೀಡ್ತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕಿಚನ್ನ ಒಂದಿಷ್ಟು ವಿಜುವಲ್ಸ್ ಎಲ್ಲ ನಾನು ನೋಡ್ತಾ ಇದ್ದಾಗ ನನಗೆ ಭಾಳ ಆಶ್ಚರ್ಯ ಆಗಿದೆ. ಏನು ಅಂತಂದರೆ, ಓಕೆ ಊನಪ್ಪ ಯಾರಿಗೋ ಬಡವರಿಗೆ ಅಥವಾ ಬೇಕಾಗಿರೋರಿಗೆ, ಅವಶ್ಯಕತೆ ಇರೋರಿಗೆ ನಾವು ಊಟ ತಿಂಡಿ ಕೊಡ್ತೀವಿ ಅನ್ನೋದು ಒಂದು. ಆದರೆ ಯಾರು ಎಂತಹ ಊಟ ಮಾಡಬೇಕು, ವಿಭಿನ್ನವಾದಂತಹ ತರತರಾವರಿ ಊಟಗಳನ್ನೇ ಮಾಡಬೇಕು, ನಾನು ಏನು ತಿಂತೀನೋ, ನಾನು ಯಾರು ಜನಕ್ಕೆ ಏನು ಕೊಡ್ತಾ ಇದ್ದೀನೋ ಅವರು ಕೂಡ ಅದನ್ನೇ ತಿನ್ನಬೇಕು ಅನ್ನುವಂತಹ ಒಂದು ಸೋಷಿಯಲ್ ಕನ್ಸರ್ನ್ ಮತ್ತು ಕಾನ್ಷಿಯಸ್ನೆಸ್ ಇದೆಯಲ್ಲ, ಅದು ಭಾಳ ಮುಖ್ಯ. ಸಾಮಾನ್ಯವಾಗಿ ಸಹಾಯ ಅಂದ ತಕ್ಷಣ ಯಾವ ರೀತಿಯಲ್ಲಿ ಬೇಕಾದರೂ ಮಾಡ್ಬೋದು, ಆದರೆ ನಾನು ಇದೇ ರೀತಿ ಮಾಡ್ತೀನಿ ಅನ್ನೋದು ಭಾಳ ಆಶ್ಚರ್ಯ ರಾಗಿಣಿ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ನನ್ನ ಆಡಿ ಕಿಚನಲ್ಲಿ ಅದು ಯಾಕೆ ಪಾಪ್ಯುಲರ್ ಆಗಿದೆ ಅಂದರೆ, ನಾನು ಸಿಂಪಲ್ ವಿಷಯ, ಬಿಕಾಸ್ ಅಲ್ಲಿ ನಾನು ಯಾವುದು ರೆಸಿಪಿ ತೊಗೊಂಡ್ರು ನೀವು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಯಾರು ಹುಡುಗರು ಯಾರು ಕುಕ್ಕಿಂಗ್ ಮಾಡಿಲ್ಲ ಅವರು ಮಾಡ್ಬೋದು, ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರು ಮಾಡ್ಬೋದು, ಅಯ್ಯೋ ಅಮ್ಮ ಅಪ್ಪ ಮಾಡ್ಬೋದು. ದೀಸ್ ಆರ್ ವೆರಿ ಸಿಂಪಲ್ ರೆಸಿಪೀಸ್. ಆ್ಯಂಡ್ ಏನು ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ತೀವಿ ಅಂದರೆ ಎಲ್ಲ ಮನೆಯಲ್ಲಿ ಸಿಕ್ಕಿರುವಂಥ ಮನೆಯಲ್ಲಿ ಇರೋದು ಇಂಗ್ರೀಡಿಯೆಂಟ್ಸು, ಇಲ್ಲಾಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಈಸಿಯಾಗಿ ಸಿಗುವಂಥ ಒಂದು ಇಂಗ್ರೀಡಿಯೆಂಟ್ಸ್ಗಳಿರುತ್ತೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ವಾಟ್ ಈಸ್ ರಿಲೇಟೆಡ್ ಟು ಪೀಪಲ್. ಇವಾಗ ನಮ್ಮ ಮನೆ ಪಕ್ಕದಲ್ಲಿ ದ ವಾಸ್ ಅ ಮ್ಯಾಂಗೋ ಇದು ಟ್ರೀ ಇತ್ತು. ಸೊ ಅಲ್ಲಿ ತುಂಬ ದಿನದಿಂದ ನನ್ನ ಬ್ಯಾಲ್ಕನಿಯಿಂದ ದೊಡ್ಡ ಗ್ರೀನ್ ಕಲರ್ ಮ್ಯಾಂಗೋಸ್ ಇದೆ ಅಂತ ನೋಡ್ತಾನೆ ಇದೆ. ಸೊ ಒಂದಿನ ನಾನು ನನ್ನ ತಮ್ಮ ಹೋಗಿದ್ದೀವಿ, ಅಪ್ಪ ಕರ್ಕೊಂಡು ಹೋದ್ವಿ, ಕ್ಲೈಮ್ ದ ಟ್ರೀ, ಮ್ಯಾಂಗೋಸ್ ಪ್ಲಕ್ ಮಾಡಿದ್ರಿ. ಇವಾಗ ಮ್ಯಾಂಗೋ ಸೀಸನ್ ಬಂದಿದೆ, ಮ್ಯಾಂಗೋಸ್ ಎಲ್ಲ ಕಡೆ ಇರುತ್ತೆ. ಸ್ಪೆಷಲಿ ಹಳ್ಳಿಗಳೆಲ್ಲ ಹೋದರೆ ಮ್ಯಾಂಗೋಸ್ ತುಂಬ ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆ ಇರುತ್ತೆ. ಸೊ ಗ್ರೀನ್ ಮ್ಯಾಂಗೋಸ್ದು ಒಂದು 3 ಥರದ್ದು ಚಟ್ನಿ ಮಾಡಿದೆ. ಸೊ ಇಟ್ಸ್ ಲೈಕ್ ಎನ್ ಎಕ್ಸಾಂಪಲ್ ವೇರ್ ಸಿಂಪಲ್ ಥಿಂಗ್ಸ್ ಮೇಕ್ ಗ್ರೇಟ್ ಫುಡ್. ಆಮೇಲೆ ನೂಡಲ್ಸ್ದು ನೀವು ಏನು ಮಾಡ್ಬೋದು, ಬ್ರೆಡ್ದು ನೀವು ಏನು ಮಾಡ್ಬೋದು, ಹಳೆ ಅನ್ನ ಇದ್ದರೆ ಅದರದ್ದು ಏನು ಫ್ರೈಡ್ ರೈಸ್ ಮಾಡ್ಬೋದು ಅಂತ. ಸೊ ದೀಸ್ ಆರ್ ಐ ಬಿಲೀವ್ ಇನ್ ರೀಸೈಕ್ಲಿಂಗ್, ಐ ಬಿಲೀವ್ ಇನ್ ಗುಡ್ ಯೂಸ್ ಆಫ್ ಫುಡ್. ಆ್ಯಂಡ್ ಆಮೇಲೆ ಇಂಥ ಟೈಮಲ್ಲಿ ಗೆಟಿಂಗ್ ಕಾಂಪ್ಲಿಕೇಟೆಡ್, ನಾವೆಲ್ಲರೂ ಮನೆಯಲ್ಲಿದ್ದೀವಿ, ವಿ ಆರ್ ಅಂಡರ್ ಅ ಲಾಕ್ಡೌನ್. ಇಟ್ಸ್ ನಾಟ್ ಲೈಕ್ ನಾವೊಂದು ಹಾಲಿಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಂದು ಕ್ರೈಸಿಸ್ ನಡೀತಾ ಇದೆ, ಒಂದು ಸಿಚುವೇಶನ್ ನಡೀತಾ ಇದೆ. ಅದ್ರ ತಕ್ಕಂಗೆ ಲಾಟ್ ಆಫ್ ಥಿಂಗ್ಸ್ ಆರ್ ನಾಟ್ ಅವೈಲಬಲ್ ಟು ಯು ಎನಿಮೋರ್. ಸೊ ಮನೆಯಲ್ಲಿ ಅಕ್ಕಪಕ್ಕ ಸಿಗಿರುವಂಥ ಥಿಂಗ್ಸ್ನ ರೀಯೂಸ್ ಮಾಡಿ ನೀವು ಹೌ ಯು ಕ್ಯಾನ್ ಮೇಕ್ ದ ಮೋಸ್ಟ್ ಆಫ್ ಫುಡ್ ಅಂತ ಅಷ್ಟೇ. ಇಟ್ಸ್ ಸಮಥಿಂಗ್ ದಟ್ ಜಸ್ಟ್ ಕೇಮ್ ಟು ಮೀ. ನಾನು ವಿಡಿಯೋಸ್ ನೋಡಿದಾಗಲೂ ಕೂಡ ವೆನ್ ಐ ಟೇಕ್ ಮೈ ಇನ್ಸ್ಪಿರೇಷನ್ ಫ್ರಮ್ ಕುಕ್ಸ್ ಆರ್ ಫ್ರಮ್ ಯೂಟ್ಯೂಬ್ ವಿಡಿಯೋಸ್, ಇದು ಚಟ್ನಿ ಇರೋದು ಒಂದು ಅಜ್ಜಿ ಯಾವುದೋ ಚೆನ್ನೈಯಲ್ಲಿ ಒಂದು ಚಿಕ್ಕದು ಅಲ್ಲಿ ಮಾಡಿದ್ದು 4-5 ಮಿಲಿಯನ್ ವ್ಯೂಸ್ ಆಗಿದೆ ಯೂಟ್ಯೂಬಲ್ಲಿ. ಅಲ್ಲಿಂದ ನನಗೆ ಹಿಂಗೆ ಸಿಕ್ತು, ನಾನು ಮಾಡಿದ್ದೀನಿ, ನನ್ನಿಂದ ಸ್ಪ್ರೆಡ್ ಆಗುತ್ತೆ. ಸೊ ಸಿಂಪಲ್ ಸ್ಮಾಲ್ ಪ್ಲೆಷರ್ಸ್ ದಟ್ ಐ ಆಲ್ಸೋ ಗೆಟ್ ಫ್ರಮ್ ಡೂಯಿಂಗ್ ದೀಸ್ ಥಿಂಗ್ಸ್. ಈಗ ಸದ್ಯಕ್ಕೆ ಬೆಂಗಳೂರು ಸುತ್ತಮುತ್ತ ನಡೀತಿರುವಂತಹ ಕೆಲಸದಲ್ಲಿ ನೀವು ಇನ್ನಷ್ಟು ಕೂಡ ವಿಸ್ತರಣೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇರುವಂಥದ್ದು, ಕರ್ನಾಟಕದಾದ್ಯಂತ ಇದನ್ನು ಸ್ಪ್ರೆಡ್ ಮಾಡಿ ಅಲ್ಲಲ್ಲಿ ವಾಲಂಟಿಯರ್ಸ್ನ ಇಟ್ಟಿರುವಂಥದ್ದು. ಸಾಮಾನ್ಯವಾಗಿ ಬೆಂಗಳೂರು ಅಂದಿದ ತಕ್ಷಣ ನಮ್ಮ ಕಾಸ್ಮೋಪಾಲಿಟನ್ ಸಿಟಿ, ಮೆಟ್ರೋ ಸಿಟಿ, ಸಹಸ್ರಾರು ಜನರು ಹೇಗೋ ಏನೋ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಇರುವಂಥ 2-2.5 ಕೋಟಿ ಜನರ ಹಸಿವನ್ನು ನೀಗಿಸುವಂಥ ಪ್ರಯತ್ನ ಆಗ್ತಾ ಇದೆ. ಆದರೆ ಬೆಂಗಳೂರಿನ ಗಡಿಯನ್ನು ದಾಟಿದ್ರೆ ಬಹಳಷ್ಟು ಜನ ಅವಶ್ಯಕತೆ ಇರೋರಿದ್ದಾರೆ, ಸಹಾಯ ಹಸ್ತವನ್ನು ಬೇಡ್ತಾ ಇದ್ದಾರೆ. ಆದರೆ ಅವ್ರ ತನಕ ಹೋಗೋದಕ್ಕೆ ಸರ್ಕಾರಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಜನ ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಜನರು ಅದನ್ನು ಮನ್ಸು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈ ಒಂದು ಕೆಲಸ ಕಾರ್ಯ ಹೇಗೆ ನಡೀತಾ ಇದ್ದಾರೆ? ಸೊ ಬೇಸಿಕಲಿ ಆಡಿ ವೆಲ್ಫೇರ್ದು ಮೇನ್ ಏಮ್ ಏನಿದೆ ಅಂದರೆ, ನಾವು ಎಲ್ಲ ಕಾರ್ನರ್ಸಲ್ಲಿ ರೀಚ್ ಆಗಬೇಕು ಅಂಥದ್ದು. ಸೊ ಥ್ರೂ ಮೀ ಮುಂಚೆ ನಾನು ಫ್ಯಾನ್ ಅಸೋಸಿಯೇಷನಲ್ಲಿ ಕೂಡ ನಾವೆಲ್ಲ ಥರದ್ದು ಹೆಲ್ಪ್ ಮಾಡಿದ್ದೀವಿ, ಎಲ್ಲ ಥರದ್ದು ಸೋಷಿಯಲ್ ವರ್ಕ್ ಮಾಡಿದ್ದೀವಿ, ಇನಿಷಿಯೇಟಿವ್ಸ್ ಮಾಡಿದ್ದೀವಿ. ಸೊ ಇದರಲ್ಲಿ ವಾಟ್ ಐ ವಾಂಟ್ ಟು ಡೂ ಇಸ್, ಇವಾಗ ಇಟ್ಸ್ ವೆರಿ ನ್ಯೂ, ಇಟ್ಸ್ ಲೈಕ್ ಅ ಬೇಬಿ ದಟ್ ಈಸ್ ಜಸ್ಟ್ ಪ್ರಾಬಬ್ಲಿ 1 ತಿಂಗಳಾಗಿದೆ ಬಹುಶಃ ನಮಗೆ ಇದು ಮಾಡಿದ್ದು. ಮತ್ತು 1st May ನಾವು ಆಡಿ ವೆಲ್ಫೇರ್ ಸ್ಟಾರ್ಟ್ ಮಾಡಿದ್ದು. ಸೊ ಇಟ್ಸ್ ಸ್ಟಿಲ್ ಲೈಕ್ ಇಟ್ಸ್ ಜಸ್ಟ್ ನಾಟ್ ಈವನ್ 15 days ಸಿನ್ಸ್. ಸೊ ಐ ವಾಂಟ್ ಟು ಟೇಕ್ ಇಟ್ ಜಸ್ಟ್ ಕೋವಿಡ್, ನಾಟ್ ಓನ್ಲಿ ಕೋವಿಡ್ ಆದಮೇಲೆ ಕೂಡ, ಬಿಕಾಸ್
ನಾಟ್ ಜಸ್ಟ್ ಇಂಥ ಟೈಮಲ್ಲಿ ಬಟ್ ಈ ಒಂದು ಸಮಯ ಕಳೆದಾದ್ಮೇಲೆ ನಮ್ಗೇನು ಪ್ರಿಕಾಷನ್ಸು ಏನು ಮೆಷರ್ಸು ಏನೇನು ಕೆಲಸವನ್ನು ಮಾಡಬೇಕು ಅದ್ರ ಮೇಲೆ ಕೂಡ ನಾವು ಫೋಕಸ್ ಇಟ್ಕೋಬೇಕು. ಇವಾಗಲೇ ಎಕ್ಸಾಸ್ಟ್ ಮಾಡ್ಕೊಂಡ್ಬಿಟ್ರೆ ಪೋಸ್ಟ್ ಕೋವಿಡ್ ಏನಿದೆ ಅದು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ಸೊ ದ ಫೋಕಸ್ ಶುಡ್ ನಾಟ್ ಬಿ ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನು ಮಾಡ್ತಾ ಇದ್ದೀವಿ. ದ ಫೋಕಸ್ ಶುಡ್ ಬಿ ಇದಾದಮೇಲೆ ನಾವು ಏನು ಮಾಡ್ತೀವಿ ಅನ್ನೋದು. ಬಿಕಾಸ್ ಪೀಪಲ್ ವಿಲ್ ನೀಡ್ ಮೋರ್ ಹೆಲ್ಪ್ ಆಫ್ಟರ್, ನಾಟ್ ನಾವು. ಆ್ಯಂಡ್ ಒಂದು ನೆಟ್ವರ್ಕ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ವಿ, ವೇರ್ ವಿ ಆರ್ ಹೈರಿಂಗ್ ಆರ್ ಗೆಟಿಂಗ್ ವಾಲಂಟಿಯರ್ಸ್ ಫ್ರಮ್ ಎವ್ರಿ ಸಿಂಗಲ್ ಒಂದು ಡಿಸ್ಟ್ರಿಕ್ಟ್ ಆಗಲಿ, ಒಂದೊಂದು ಸ್ಮಾಲ್ ಸಿಟೀಸ್ ಆಗಲಿ, ಟೌನ್ಸ್ ಆಗಲಿ, ಒಂದೊಂದು ಪರ್ಸನ್ ಇನ್ ಚಾರ್ಜ್ ಆಫ್ ದ್ಯಾಟ್ ಸ್ಪೇಸ್. ಸೊ ಅಂದರೆ ಯಾರಿಗೆ ಏನೇನು ಪ್ರಾಬ್ಲಮ್ಗಳಿದೆ ಅವ್ರ ಹತ್ರ ಹೇಳಿ, ಅದಾದಮೇಲೆ that person will be directly under me antadu. So this is my thing. So I hope that by the end of this year, by 2020, I form at least 50 volunteers all over Karnataka who can report to me directly. And I need all the love and all the support, because ನಿಜವಾಗ್ಲೂ ಸೋಷಿಯಲ್ ಮೀಡಿಯಾ ಮೂಲಕ ಇವಾಗ ಇನ್ಸ್ಟಾಗ್ರಾಮ್ ಆಗಲಿ, ನನ್ನ ಟ್ವಿಟರ್ ಆಗಲಿ, ಫೇಸ್ಬುಕ್ ಆಗಲಿ, ಆಲ್ ದೀಸ್ ಚಾನಲ್ಸ್, ನನಗೆ ನೀವು ನಿಜವಾಗ್ಲೂ ನಂಬಲ್ಲ, ನಾವು ಹೇಳ್ತೀವಲ್ವ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಅಫ್ಕೋರ್ಸ್ ಅಮೇಝಿಂಗ್ ಶೋಸ್, ಈ ಥರ ಅಮೇಝಿಂಗ್ ಚಾನಲ್ಸ್ ಆ್ಯಂಡ್ ಶೋಸ್ ಮೂಲಕ, ಆಮೇಲೆ ಬೇರೆ ಡಿಜಿಟಲ್ ಮೂಲಕ, ದೇ ಸೇ ದ್ಯಾಟ್ ಅಲ್ವಾ ಡಿಜಿಟಲ್ ಎಲ್ಲ ಕಡೆ ಹೋಗ್ತಾ ಇದೆ ಇವಾಗ. ಸೊ ನಿಜವಾಗ್ಲೂ ಹೋಗ್ತಾ ಇದೆ, ಬಿಕಾಸ್ ನನಗೆ ಬರ್ತಾ ಇರೋ ಫೋನ್ಸ್ ಆಗಲಿ, ಮೆಸೇಜಸ್ ಆಗಲಿ, ಮೈ ಮಾಮ್ ಆ್ಯಂಡ್ ಡ್ಯಾಡ್ ಆರ್ ಇನ್ ಚಾರ್ಜ್ ಆಫ್ ದ ಫೋನ್ ಕಾಲ್ಸ್ ದ್ಯಾಟ್ ಕಮ್ ಆ್ಯಂಡ್ ಮನಿ ದ್ಯಾಟ್ ಇಸ್ ಗಿವನ್. ಎಷ್ಟು ಎಲ್ಲೆಲ್ಲಿ ಹೋಗ್ತಾ ಇದೆ ಅಂದರೆ, ಕರೆಕ್ಟಾಗಿ ನಾವು ಯೂಸ್ ಮಾಡಿಕೊಂಡ್ರೆ ವಿ ಕ್ಯಾನ್ ರಿಯಲಿ ಯೂಸ್ ದೀಸ್ ಪ್ಲ್ಯಾಟ್ಫಾರ್ಮ್ಸ್ ಟು ರೀಚ್ ಪೀಪಲ್ ಆ್ಯಂಡ್ ಡೂ ಸಮ್ ಗುಡ್ ವರ್ಕ್ ಅಂತ. ಈಗ ಬದುಕೋದಕ್ಕೆ ನಾವು ಭಾಳಷ್ಟು ಜನಕ್ಕೆ ಸಹಾಯವನ್ನು ಮಾಡ್ತಾ ಇದ್ದೀವಿ, ಆದರೆ ಕೋವಿಡ್ ನಂತರದಲ್ಲಿ ಬದುಕನ್ನು ಕಟ್ಕೋಬೇಕಾಗಿದೆ, ಅದಕ್ಕೆ ನಿಜವಾಗ್ಲೂ ಕೂಡ ಅವಶ್ಯಕತೆ ಇರುವಂಥದ್ದು. ಆ್ಯಂಡ್ ರಾಗಿಣಿ, ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ಬಂದಾಗ ನಾವು ಇಂಟರ್ವ್ಯೂ ಮಾಡಿದಾಗ ಅವ್ರ ಬದುಕಿನ ಬಗ್ಗೆ ಕೇಳ್ತಾ ಇರ್ತೀವಿ, ಆದರೆ ನಿಮ್ಮನ್ನು ಮತ್ತು ಸಿನಿಮಾನ ನಾನು ಬೇರ್ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಬಿಫೋರ್ ಕೋವಿಡ್, ಆಫ್ಟರ್ ಕೋವಿಡ್ ಅಂತ ತೆಗೆದುಕೊಳ್ಳೋದಾದರೆ ಏನು ನಡೀತಿತ್ತು ನಿಮ್ಮ ಸಿನಿ ಜರ್ನಿಯಲ್ಲಿ? ಇಟ್ ವಾಸ್ ಅಮೇಝಿಂಗ್, ತುಂಬ ಚೆನ್ನಾಗಿತ್ತು. ಐ ಗೇವ್ ವೆರಿ ಬಿಗ್ hit. My last film is a very big hit. It's my 25th film, Adyaksha in America. And even the 4 months I was supposed to start 2 new films, but the stand still agide ivaga sadike, because one cinema now completely America shoot madbekagtade. So I don't know if it's going to happen this year or not. Kandita effect agide. See, ಪ್ರತಿ ಒಂದು ಪರ್ಸನ್ ಲೈಫ್ ಎಫೆಕ್ಟ್ ಆಗಿದೆ. ಪರ್ಸನಲಿ ಆಲ್ಸೋ ಇಫ್ ಯು ಸಿ, ನಮ್ಮ ಫಾದರ್ ಲೈಫ್ ಎಫೆಕ್ಟ್ ಆಗಿದೆ, ನಮ್ಮ ಮದರ್ ಲೈಫ್ ಎಫೆಕ್ಟ್ ಆಗಿದೆ. ಒಬ್ಬ ಆ್ಯಕ್ಟರ್ ಆಗಿ ಅಫ್ಕೋರ್ಸ್ ಯು ಮೋರ್ ಇನ್ ದ ಲೈಮ್ ಲೈಟ್, ಸೊ ಪೀಪಲ್ ವಿಲ್ ವಾಂಟ್ ಟು ಸಿ ಏನು ನಡೀತಾ ಇದೆ ಅಂಥದ್ದು. ಸೊ ಇವಾಗ ಈ ಮಂತ್ ಎಂಡ್ I'm doing a very big show for a radio, I'm doing a very big show for a TV, I'm doing 2 very big films. So and ನನ್ನ ಫೋಕಸಸ್ ಆಫ್ ವರ್ಕ್ ತುಂಬಾ ಬೇರೆ ಥರ ಇದೆ ಇವಾಗ, ಬಿಕಾಸ್ 25 ಫಿಲ್ಮ್ಸ್ ನಾನು ಒಂದು ಲ್ಯಾಂಡ್ಮಾರ್ಕ್ ಕ್ರಾಸ್ ಮಾಡಾದ್ಮೇಲೆ ಆ್ಯಂಡ್ ಸೋಲೋ ಫಿಲ್ಮ್ಗಳಲ್ಲಿ ಒಂದು ಒಳ್ಳೆ ಹೆಸರು ಮಾಡಾದ್ಮೇಲೆ ಏನಾಗಿದೆ, ಐ ಕ್ಯಾನ್ ನಾಟ್ ಡೂ ಆರ್ಡಿನರಿ ಫಿಲ್ಮ್ಸ್, ಐ ಡೋಂಟ್ ವಾಂಟ್ ಟು ಡೂ ಆರ್ಡಿನರಿ ಫಿಲ್ಮ್ಸ್. ಸೊ ಈ ಒಂದು ಟೈಮ್ ನಾವೇನು ತಗೊಂಡಿದ್ವಿ, ಈ ಒಂದು ಲಾಕ್ಡೌನ್ ಪೀರಿಯಡ್ನ, I have located some 4-5 very amazing scripts and stories. So socially connected films ಆಗ್ಬೋದು, ಇಲ್ಲಾಂದರೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಆಗ್ಬೋದು, ಆ ಥರ ಒಂದು ಸಿನಿಮಾಗಳು ಮಾಡಬೇಕು ಅಂತ ನನಗೆ ಆಸೆ ಇದೆ. ನನ್ನ ಫೋಕಸ್ ಅದೇ ಇರೋದು. ಐ ಡು ನಾಟ್ ವಾಂಟ್ ಟು ಡೂ ಅನ್ನೆಸೆಸರಿ ಕಮರ್ಷಿಯಲ್ ಫಿಲ್ಮ್ಸ್. ಐ ವಿಲ್ ಡೂ ಆ್ಯಕ್ಷನ್. ಈ ವರ್ಷ ನಾವು ತುಂಬ ಒಂದು ದೊಡ್ಡ ಆ್ಯಕ್ಷನ್ ಸಿನಿಮಾ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ದಟ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಬೌಟ್. ಬಟ್ ಅದ್ರ ಜೊತೆಗೆ ಡಿಫ್ರೆಂಟ್ ಜಾನ್ರೇಸ್ ಹೋಗಬೇಕು ಅಂತ ಇದ್ವಿ. ಐ ಆಮ್ ಗೆಟಿಂಗ್ ಇನ್ ಟು ಪ್ರೊಡಕ್ಷನ್, ಐ ಹ್ಯಾವ್ ಅ ಕಂಪ್ನಿ. ಸೊ ಅ ಲಾಟ್ ಆಫ್ ಎಕ್ಸೈಟಿಂಗ್ ಥಿಂಗ್ಸ್. ಐ ಮೀನ್ ಇವಾಗ ಜಸ್ಟ್ ಫೋಕಸಿಂಗ್ ಏನು ಮಾಡಬೇಕು ಈ ಟೈಮಲ್ಲಿ ನಾನು ಹೇಳ್ತಾ ಇರ್ತೀನಿ, ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದೆ, ಎಲ್ರದ್ದು ಲೈಫ್ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದೆ. ಜಸ್ಟ್ ಫೋಕಸ್ ಆನ್ ಪಾಸಿಟಿವ್ ಥಿಂಗ್ಸ್, ಅಂದರೆ ಟೈಮ್ ಯೂಸ್ ಮಾಡೋದು, ಇಂಟ್ರೆಸ್ಟ್ ಹಾಬೀಸ್ನ ಕಲ್ಟಿವೇಟ್ ಮಾಡಿ, ಒಂದು ಒಳ್ಳೆ ಕೆಲಸಗಳಲ್ಲಿ ಪ್ರಿಆಕ್ಯುಪೈ ಮಾಡಿ ನಿಮ್ಮ ಟೈಮ್ನ, ಬಿಕಾಸ್ ಇಟ್ಸ್ ವೆರಿ ಫ್ರಸ್ಟ್ರೇಟಿಂಗ್ ಫಾರ್ ಅ ಲಾಟ್ ಆಫ್ ಪೀಪಲ್. ಹೌದು, ನಾವಿವಾಗ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ, ಅಕಸ್ಮಾತ್ ನಾನು ಮಾಡ್ತಾ ಇರಲಿಲ್ಲ ಈ ಒಂದು ಟೈಮಲ್ಲಿ ನಾನು ಲೈಕ್ ಐ ಆಮ್ ಆಲ್ರೆಡಿ ಈವನ್ ದೋ ಐ ಆಮ್ ಡೂಯಿಂಗ್ ದ ಸೋಷಿಯಲ್ ವರ್ಕ್, ಬಿಕಾಸ್ ನಾನು ಸೋಷಿಯಲ್ ವರ್ಕ್ ಮಾಡೋದ್ರಲ್ಲಿ ಕೂಡ ನಾನು ನೋಡ್ತಾ ಇದ್ದೀನಿ ಎಷ್ಟು ಕಷ್ಟ ಇದೆ ಜನರಿಗೂ. ಸೊ ಮನೆ ಬಂದರೆ ಬೇಜಾರಾಗುತ್ತೆ, ಬಿಕಾಸ್ ನೀವು ಎಷ್ಟು ಮಾಡಿದ್ರೂ ಅದು ಸಾಲಲ್ಲ, ಮುಗಿಯೋದೇ ಇಲ್ಲ. ಆ್ಯಂಡ್ ಒಂದು ಪರ್ಸನ್ಗೆ ನೀವು ಅಕಸ್ಮಾತ್ ನೀವು ರಾಷನ್ ಕಿಟ್ಸ್ ಕೊಡ್ತಾ ಇದ್ದೀರ, ಒಂದು ವಾರದಾದಮೇಲೆ ಮತ್ತೆ ಅವ್ರಿಗೆ ಅದೇ ನೀಡಬೇಕಾಗ್ತದೆ. ಸೊ ಇಟ್ಸ್ ಸೋ ಡಿಫಿಕಲ್ಟ್ ಟು ಮ್ಯಾನೇಜ್. ಅದಕ್ಕೆ ಆರ್ ಡಿ ವೆಲ್ಫೇರ್ ನಾವು ಏನು ಮಾಡಿದ್ವಿ,
ದ ರೀಸನ್ ಫಾರ್ ದಿಸ್ ನಾನು ಪರ್ಸ್ನಲ್ ಆಗಿ ನನ್ನ ದುಡ್ಡಿಂದ ನನ್ನ ಸೋರ್ಸಸಿಂದ ಮಾಡ್ತಾ ಇದ್ದೆ. ಅಟ್ ಒನ್ ಪಾಯಿಂಟ್ ಯು ರಿಯಲೈಸ್ ದ್ಯಾಟ್ ಈ 1% ಮಾಡೋ ಕೆಲಸ ಇಲ್ಲವೇ ಇಲ್ಲ. ನೀವೆಷ್ಟು ಮಾಡ್ತೀರಾ? ಎವ್ರಿಬಡಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದೇರ್ ಸೆಲ್ಫ್ಸ್, ದೇರ್ ಫ್ಯಾಮಿಲೀಸ್, ಎವ್ರಿಥಿಂಗ್. ಸೊ ಐ ಮೇಡ್ ಇಟ್ ಅ ಪಬ್ಲಿಕ್ ಫೋರಮ್. ಐ ಸೆಡ್, ನೀವು ನನಗೆ ಕೊಡಬೇಡಿ, ಬಟ್ ಈ ಫೋರಮ್ ಮೂಲಕ ನೀವು ಬೇರೆಯವ್ರಿಗೆ ಮಾಡಿ. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಷ್ಟು ನೀಡಿದರೆ ಅವ್ರು ಕೊಡಿ. ನಿಮ್ಮ ಮನೆಯಲ್ಲಿ ಒಂದು 4 ಜನಕ್ಕೆ ಊಟ ಮಾಡ್ತೀರಾ, ಒಂದು 6-7 ಜನಕ್ಕೆ ಊಟ ಮಾಡಿಬಿಟ್ಟು 3 ಊಟ ಕೊಟ್ಬೇಡಿ. ಐ ಆಮ್ ನಾಟ್ ಸೇಯಿಂಗ್ ಡೊನೇಟ್ ಲ್ಯಾಕ್ಸ್ ಆಫ್ ರುಪೀಸ್. ಐ ಡೋಂಟ್ ವಾಂಟ್ ಮನಿ ಫ್ರಮ್ ಪೀಪಲ್ ಅನ್ನೆಸೆಸರಿಲಿ. ಅವ್ರು ಕೊಡ್ತಾ ಇರೋ ದುಡ್ಡನ್ನ ಕ್ಲಾರಿಟಿ ವೈಸ್ ವಿ ಮೇಡ್ ಅ ಪೇಜ್ ಇವಾಗ ಮಾಡ್ತಾ ಇದ್ವಿ, ಡೆವಲಪಿಂಗ್ ಅಂಡ್ ಫೇಸ್ಬುಕ್ ಪೇಜ್ ಕಾಲ್ ಆರ್ ಡಿ ವೆಲ್ಫೇರ್. ಆ್ಯಂಡ್ ಅದ್ರ ಮೂಲಕ ವಿ ವಾಂಟ್ ಟು ಗಿವ್ ಕ್ಲಿಯರ್ ಕ್ಲಾರಿಟಿ ಟು ಪೀಪಲ್. ಲೈಕ್ ಇವತ್ತು ಒಂದು ಧೋಬಿ ಘಾಟ್ನ ನಾವು ರಾಷನ್ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅರೌಂಡ್ 200 ರಾಷನ್ ಕಿಟ್ಸ್ ಮಾಡಿದ್ವಿ. ಆ ರಾಷನ್ ಕಿಟ್ಸ್ ಆಮೇಲೆ ಧೋಬಿ ಘಾಟ್ ಬಗ್ಗೆ ಗೊತ್ತಾಗಿದೆ ನನಗೆ ಒಂದು ಹುಡುಗನಿಂದ ಫೇಸ್ಬುಕ್ ಮೂಲಕ. ಸೊ ಹೀ ಕಾಂಟ್ಯಾಕ್ಟೆಡ್ ಮೀ. ಐ ವಾಸ್ ಲೈಕ್, ಓಕೆ, ನನ್ನ ಫಂಡ್ಸಿಂದ ನಾನು ಇಷ್ಟು ಮಾಡ್ಬೋದು. ದೇರ್ ವಾಸ್ ಅ ಫ್ಯಾನ್ ಫ್ರಮ್ ಇನ್ಸ್ಟಾಗ್ರಾಮ್ ಹೂ ಡೊನೇಟೆಡ್ 50 ರಾಷನ್ ಕಿಟ್ಸ್. ಆ್ಯಂಡ್ ದೇರ್ ಇಸ್ ಅನದರ್ ಕಂಪನಿ ಜಿಂದಾಲ್ ಸ್ಟೀಲ್ಸ್ ಅಂತ, ಅವ್ರು ಡೊನೇಟ್ ಮಾಡಿದ್ರು ಸಾಕಷ್ಟು ಕಿಟ್ಸು. ಸೊ ನಾವು 3 ಜನ ಸೇರಿ ಇವತ್ತು 200 ರಾಷನ್ ಕಿಟ್ಸ್ ಕೊಟ್ಟಿದ್ದೀವಿ. ಸೊ ಸಿ, ದಿಸ್ ಇಸ್ ವಾಟ್ ಇಟ್ ಈಸ್. ಐ ಕ್ಯಾನ್ ಡೂ ಮೇ ಬಿ 50, 60, 80, 100. ಬಟ್ ಇಫ್ ಯು ವಾಂಟ್ ಟು ಡೂ ಅ ಲಾರ್ಜ್ ನಂಬರ್, ಯು ಶುಡ್. ಆ್ಯಂಡ್ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್. ಅವ್ರು ಎಲ್ರಿಗೂ ಮೀಟ್ ಮಾಡಿದೆ, ಕರೆಸಿದೆ. ಧೋಬಿ ಘಾಟ್ ಹೋಗಿದ್ವಿ ನಾವು. ವಿ ಗಿವನ್ ಟೋಕನ್ ಸಿಸ್ಟಮ್ಸ್ ಮೂಲಕ ಆರ್ಗನೈಸ್ಡ್ ಮಾಡ್ತಾ ಇದ್ವಿ. ಬಟ್ ಇಟ್ಸ್ ಸಚ್ ಅನ್ ಅಮೇಸಿಂಗ್ ಫೀಲಿಂಗ್ ಟು ಬಿ ಏಬಲ್ ಟು ಕಮ್ ಟುಗೆದರ್ ಅಂಡ್ ಡೂ ಸಮಥಿಂಗ್, ರೈಟ್? ಸೊ ದಟ್ ವಾಸ್ ನೈಸ್. ಬಹುಶಃ ಕನ್ನಡ ಚಿತ್ರರಂಗದ ಒಂದು ವಿಪರ್ಯಾಸ ಅಂತ ಅನ್ಕೋತೀನಿ ನಾನು. ಎಷ್ಟೋ ಜನ ಕನ್ನಡಿಗರೇ ಆಗಿರ್ತಾರೆ, ಅವ್ರಿಗೆ ಸರಿಯಾಗಿ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ. ಆದರೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಒಂದು ಭರವಸೆ ಅಂತಲೇ ನಾನು ಹೇಳ್ಬೋದು. ಹೊರಗಡೆಯಿಂದ ಬಂದಿದ್ದೀರಿ, ನೀವು ಮಾತ್ರ ಅಲ್ಲ, ಇಡೀ ನಿಮ್ಮ ಪರಿವಾರ ಕರ್ನಾಟಕಕ್ಕೋಸ್ಕರ ಮತ್ತು ಕನ್ನಡ ಚಿತ್ರರಂಗಕ್ಕೋಸ್ಕರ ಮುಡಿಪಾಕಿಟ್ಟಿರುವಂಥದ್ದು. ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ. ನಾನು ಹಿಂದಿಯಲ್ಲಿ ಕನ್ನಡ ಬಂದ್ಬಿಡುತ್ತೆ ಇವಾಗ ಮನೆಯಲ್ಲಿ ಮಾತಾಡಿದ್ರೆ. ಸೊ ಮನೆಯಲ್ಲಿ ಮಾತಾಡ್ತಾ ಇಟ್ ವಿಲ್ ಬಿ ಸೋ ಫನಿ that we speak Hindi at home. ಮಾತ್ರ ಮಾತಾಡ್ತಾ ಇರ್ತೀನಿ. ಓಕೆ, ಕ್ಯಾ ಚಲ್ ರहा है, क्या करना है, ये वो, ಅಯ್ಯೋ ದೇವ್ರೆ ಇದೇನೋ, ಸಮಥಿಂಗ್ ಲೈಕ್ ಆಟೋಮ್ಯಾಟಿಕಲಿ ವಿಲ್ ಜಸ್ಟ್ ಕಮ್ ಔಟ್ ಇನ್ ಕನ್ನಡ ಫ್ರಮ್ ಮೀ. ಸೊ ಐ ಅಂದ್ರೆ ನಿಮ್ಮ ಬದುಕಿನಲ್ಲಿ ಎಷ್ಟು ಕನ್ನಡೀಕರಣ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ. 100%. ಬಟ್ ಐ ಆಮ್ ಪ್ರೌಡ್ ಆಫ್ ಇಟ್. ಐ ಥಿಂಕ್ ಈ ಸ್ಟೇಟ್ದು ಇಲ್ಲಾಂದರೆ ಜನರದು ಪ್ರೀತಿ, ಅವ್ರ ವಿಶ್ವಾಸ, ಆ್ಯಂಡ್ ಲರ್ನಿಂಗ್ ಫ್ರಮ್ ಲೈಕ್ ದ ಲೋಕಲೆಸ್ಟ್ ಆಫ್ ಪೀಪಲ್. ಸೊ ಪ್ರೊಡಕ್ಷನ್ ಹುಡುಗರು, ನಮ್ಮ ಸೆಟ್ ಹುಡುಗರು, ಲೈಟ್ ಮ್ಯಾನ್, ಅವ್ರ ಹತ್ರ ಕಲ್ತಿರೋದು ಕನ್ನಡ. ದಟ್ಸ್ ಮೈ ಕನ್ನಡ ಇಸ್ ವೆರಿ ಲೈಕ್ ಲೋಕಲ್ ಮಾಸ್. ಅಷ್ಟು ಸ್ಪಷ್ಟವಾಗಿಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಇಟ್ ಟು ಬಿ ಆಲ್ಸೋ. ಅದೇ ಇಷ್ಟ ಆಗುತ್ತೆ. ಐ ಕಾಂಟ್ ಸೇ ಅವಶ್ಯಕತೆ ಇಲ್ಲ ಅನ್ನೋದು. Yeah, but at least now I differentiate between animals and humans. ಅಂದ್ರೆ ಮುಂಚೆ I think 2-3 years ಮುಂಚೆ ಮನುಷ್ಯರಿಗೂ ಒಂದು ಸಿಂಗ್ಯುಲರ್ ಟರ್ಮ್ನಲ್ಲಿ ಕರಿತಾ ಇದೆ. ಮತ್ತೆಲ್ಲ ಆನಿಮಲ್ಸ್ ಎಲ್ಲ ಇದಾರಲ್ಲ, ಪಶು ಪಕ್ಷಿ ಎಲ್ಲ, ಅವ್ರಿಗೆಲ್ಲ ಪ್ರಾಣಿಗಳು ಎಲ್ಲ ಬನ್ನಿ ಹೋಗಿ. I'm like, oh God, this is too funny. So yeah, it's a journey. It's journey, I know. ಕೆಲವು ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗ ನಿಮ್ಮನ್ನು ಆಯ್ಕೆ ಮಾಡಿತು. ಅದಾದ ನಂತರದಲ್ಲಿ ನೀವು ಕನ್ನಡ ಚಿತ್ರರಂಗವನ್ನು ಆಯ್ಕೆ ಮಾಡಿದಂಥದ್ದು, ನೀವು ಇಲ್ಲೇ ಇದ್ದು ನಿಮ್ಮ ಬದುಕನ್ನು ಕಟ್ಕೊಂಡಿದ್ದಂಥದ್ದು. ಅವತ್ತಿಂದ ಇವತ್ತಿನ ತನಕ ನೋಡೋದಾದರೆ ಇಟ್ಸ್ ನಾಟ್ ಎನ್ ಈಸಿ ಫಾರ್ ಎನ್ ಆ್ಯಕ್ಟ್ರೆಸ್. ಸಿಲ್ವರ್ ಜುಬ್ಲಿ ಆಗಿರುವಂಥದ್ದು ನಿಮ್ಮ ಚಿತ್ರರಂಗದಲ್ಲಿ ಅನ್ಸುತ್ತಾ? ಅವತ್ತು ನನ್ನ ಚಿತ್ರರಂಗ ನೋಡಿದ್ದಕ್ಕೂ ಇವತ್ತು ನನ್ನ ಚಿತ್ರರಂಗ ನೋಡ್ತಾ ಇರೋದಕ್ಕೂ ಒಂದಿಷ್ಟು ಬದಲಾವಣೆಗಳಾಗಿದೆ ಅಂತ. Oh, lot. I think 10 years complete. ನಾನು 11th year ನಡೀತಾ ಇದೆ. ನಿಜವಾಗ್ಲೂ ಐ ಫೀಲ್ ದ್ಯಾಟ್ actors, like, I'm probably not a very senior or established ಆ ಥರ ಅಪ್ ಟು, ಬಟ್ ನನ್ನ ಜರ್ನಿಯಲ್ಲಿ ನಾನು ಏನು ನೋಡಿದ್ದೀನಿ, ಐ ಜಸ್ಟ್ ಫೀಲ್ ದ್ಯಾಟ್ ಇವಾಗ ನಮಗೆ ಎಷ್ಟು ಪ್ಯಾಷನ್ ಇತ್ತು ಸಿನಿಮಾಗಳದು, ಮತ್ತು ನಮಗೆ ಎಷ್ಟು ರೆಸ್ಪೆಕ್ಟ್ ಇತ್ತು, ನಮಗೆ ಎಷ್ಟು ಕೇರ್ ಇತ್ತು ಸಿನಿಮಾಗಳ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ. ಇಲ್ಲಿ ಇವತ್ತಿನ ಇರೋ ಆ್ಯಕ್ಟರ್ಸ್ಗೂ ಮತ್ತು ಕೆಲವೊಂದು ಡಿಪಾರ್ಟ್ಮೆಂಟ್ಸ್ಗೂ ಅಷ್ಟು ಪ್ಯಾಷನ್ ಇಲ್ಲ. ಐ ಥಿಂಕ್ ಸಮ್ವೇರ್ ದೇವ್ ಲಾಸ್ಟ್ ದ್ಯಾಟ್ ಪ್ಯಾಷನ್ ಟುವರ್ಡ್ಸ್ ಫಿಲ್ಮ್ ಮೇಕಿಂಗ್. ಆ್ಯಂಡ್ ಪ್ರಾಬೆಬಲಿ ನಮ್ಗಿಂತ ಸೀನಿಯರ್ ಆರ್ಟಿಸ್ಟು ನಮ್ಮ ಬಗ್ಗೆ ಆ ಥರ ಹೇಳ್ತಾರೋ ಏನೋ ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಇವಾಗೇನಾಗಿದೆ, ಎಲ್ಲ ಹರಿಬರಿಯಲ್ಲಾಗಬೇಕು, ಎಲ್ಲ ಸೋಷಲಿ, ಡಿಜಿಟಲಿ.
ಅವ್ರಿಗೆ ಅಂಥ ಒಂದು ಓವರ್ನೈಟ್ ಸ್ಟಾರ್ಡಮ್ ಇದೆಯಲ್ಲ ಅದು ಎಲ್ರಿಗೂ ಬೇಕು ಅಂತ ಅನಿಸ್ತಾ ಇದೆ ನನಗೆ. ಪೀಪಲ್ ಡೋಂಟ್ ವಾಂಟ್ ಟು ವರ್ಕ್ ಹಾರ್ಡ್. ಅದು ಹಾರ್ಡ್ ವರ್ಕ್, ಅದು ಪ್ಯಾಷನ್, ಅದು ಒಂದು ಸಿನಿಮಾಗೆ ಒಂದು ಹಾರ್ಡ್ ವರ್ಕ್ ಮಾಡಬೇಕು ನಾನು, ನನಗೆ ಆ್ಯಕ್ಟಿಂಗು, ಪ್ಯಾಷನ್, ಪರ್ಫಾರ್ಮೆನ್ಸ್. ಐ ಥಿಂಕ್ ದ್ಯಾಟ್ ಈಸ್ ಲಾಸ್ಟ್ ಸಮ್ವೇರ್. ಎವ್ರಿಬಡಿ ಈಸ್ ಬಿಕಮ್ ಕಮರ್ಷಿಯಲ್ ತುಂಬ. ಏನಂದರೆ ಓಕೆ ಇವಾಗ ಎಷ್ಟು ಪ್ಲ್ಯಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿದೆ, ಏನಾಗಿದೆ, ಓವರ್ನೈಟ್ ಸ್ಟಾರ್ಡಮ್ಗೆ ಎಲ್ಲರೂ ಇನ್ನೂ ಜಾಸ್ತಿ ವರ್ಕ್ ಮಾಡ್ತಿದ್ದಾರೆ. ಅದು ಒಂದು ಪ್ಯಾಷನ್ ಸ್ವಲ್ಪ ಹೋಗಿದೆ ಅಂತ. ಆ್ಯಂಡ್ ಐ ಟೆಲ್ ಯು ರೆಸ್ಪೆಕ್ಟ್ ಫಾರ್ ಯುವರ್ ಜಾಬ್. ಐ ಜಸ್ಟ್ ಫೀಲ್ ದ್ಯಾಟ್ ನಾವಿವಾಗ ಪ್ರೆಸ್ ಮೀಟ್ಸ್ ಹೋಗ್ತೀವಿ ಆ್ಯಂಡ್ ಯು ನೋ ದ್ಯಾಟ್ ಆ ಒಂದು ಫ್ಯಾಮಿಲಿ ಫೀಲ್, ಆ ಒಂದು ಟುಗೆದರ್ನೆಸ್ ಏನಿತ್ತು ಕೆಲವೊಂದು ವರ್ಷದ ಹಿಂದೆ, ಅದು ನನಗೆ ಇನ್ನೂ ಇದೆ. ನಾನು 10 ವರ್ಷದಲ್ಲಿ ಐ ಹ್ಯಾವ್ ಮೇಡ್ ಸಚ್ ಅಮೇಝಿಂಗ್ ರಿಲೇಷನ್ಶಿಪ್ಸ್, ಟಚ್ ವುಡ್. ಮೀಡಿಯಾದಾಗಲಿ, ಟೆಲಿವಿಷನ್, ಡಿಜಿಟಲ್, ಪ್ರೆಸ್, ಆ್ಯಕ್ಟರ್ಸ್, ನಮ್ಮ ಟೆಕ್ನಿಷಿಯನ್ಸ್, ಆ ಒಂದು ಫ್ಯಾಮಿಲಿ ಫೀಲಿಂಗಲ್ಲಿ ಕೆಲಸ ಮಾಡ್ತಾಯಿದ್ವಿ ನಾವು. ಎವ್ರಿಬಡಿ ಟುಡೇ ಇಸ್ ಜಸ್ಟ್ ಲೈಕ್ ನಾನು ತುಂಬ ದೊಡ್ಡವನು. ಐ ಥಿಂಕ್ ಈ ಒಂದು ಡಿಸ್ಕಷನ್ ಜಸ್ಟ್ ರೀಸೆಂಟ್ಲಿ ನಡೀತು ಒಂದು ಇದರಲ್ಲಿ, ಒಂದು ಸಂಭ್ರಮದಲ್ಲಿ, ಒಂದು ಸಿನಾರಿಯೋದಲ್ಲಿ. ಸೊ ಐ ಜಸ್ಟ್ ಫೆಲ್ಟ್ ಲೈಕ್ ಪೀಪಲ್ ನೀಡ್ ಟು ಜಸ್ಟ್ ಹ್ಯಾವ್ ಮೋರ್ ಕಂಪ್ಯಾಷನ್ ಟುವರ್ಡ್ಸ್ ವಾಟ್ ದೇ ಆರ್ ಡೂಯಿಂಗ್. ಐ ಥಿಂಕ್ ದ್ಯಾಟ್ಸ್ ಲ್ಯಾಕಿಂಗ್. ಅದು ಬಿಟ್ಟರೆ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಜರ್ನಿ ಅಂತ ಅದನ್ನು ಹೇಳ್ಬೋದು. ದಟ್ ಯುನೋ ನೀವೊಂದು ಜರ್ನಿ ಫಾಲೋ ಮಾಡ್ತಾ ಇದ್ದೀರಾ, ಇನ್ನೊಬ್ರು ಬೇರೆ ಜರ್ನಿ ಫಾಲೋ ಮಾಡ್ತಾ ಇರಬೇಕು. ಬಟ್ ಪ್ಯಾಷನ್ ಇರಬೇಕು. ಆ ಒಂದು ದಟ್ ಎಕ್ಸೈಟ್ಮೆಂಟ್ ಆಫ್ ಕಮಿಂಗ್ ಟು ವರ್ಕ್ ಆ್ಯಂಡ್ ದಟ್ ಎಕ್ಸೈಟ್ಮೆಂಟ್ ಆಫ್ ಯುನೋ ರೆಸ್ಪೆಕ್ಟ್ ಏನಿದೆ ಅದು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಬಹುಶಃ 10 yearsಲ್ಲಿ ದಿಸ್ ಇಸ್ ದ ಲಾಂಗೆಸ್ಟ್ ನಾನು ಮನೆಯಲ್ಲಿ ಇದ್ದಿದ್ದೀನಿ. 10 ವರ್ಷದಲ್ಲಿ ಇನ್ ಮೈ ಹೋಲ್ ಕರಿಯರ್. ನಾನು ಫಸ್ಟ್ ಸಿನಿಮಾಯಿಂದ ನಾನು ಲಾಸ್ಟ್ ಫಿಲ್ಮ್ 25th ಫಿಲ್ಮ್ವರೆಗೂ ಇಷ್ಟು ಲಾಂಗ್ ಬ್ರೇಕ್ ನಾನು ತಗೊಂಡೇ ಇಲ್ಲ ಲೈಫಲ್ಲಿ. ಆ್ಯಂಡ್ ಪ್ರಾಬಬ್ಲಿ ದಿಸ್ ವಿಲ್ ಕಂಟಿನ್ಯೂ. ಫಿಲ್ಮ್ ಇಂಡಸ್ಟ್ರಿ ಹಂಗೆ ಸಡನ್ನಾಗಿ ನಾವು ವಾಪಸ್ ನಾರ್ಮಲ್ಸಿಗೂ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಪ್ರಾಪರ್ ಫಿಲ್ಮ್ ಶೂಟಿಂಗ್, ಫಿಲ್ಮ್ಸ್, ಯಾಕಂದರೆ 100 ಜನ ಮಿನಿಮಮ್ ಇದ್ದೇ ಇರ್ತಾರೆ ಸೆಟ್ಟಲ್ಲಿ ಒಂದು ಟೈಮಲ್ಲಿ. ಸೋಷಿಯಲ್ ಡಿಸ್ಟೆನ್ಸ್ ಹೆಂಗೆ ಮೇಂಟೈನ್ ಮಾಡೋದಕ್ಕಾಗುತ್ತೆ? ಇಟ್ಸ್ ಸೋ ಡಿಫಿಕಲ್ಟ್ ಆ್ಯಂಡ್ ಇಟ್ಸ್ ಗೋನ್ ಟೇಕ್ ಸಚ್ ಅ ಬಿಗ್ ಹಿಟ್. ಬಟ್ ಪ್ರಾಬಬ್ಲಿ ಇದು ಬೇಕಾಗಿತ್ತು ಫಾರ್ ಎವ್ರಿಬಡಿ ಟು ರಿಯಲೈಸ್ ದ್ಯಾಟ್ ಸ್ವಲ್ಪ ಫುಲ್ ಸ್ಟಾಪ್ ಮಾಡಬೇಕು ಲೈಫಲ್ಲಿ. ನೀವು There's a comma. Look back. Just breathe. Like, you know, ಆ ಥರ. So there's so much to learn from this. ರಾಗಿಣಿ, 10-11 ವರ್ಷದ ಹಿಂದೆ ನೀವು ಶುರು ಮಾಡಿದಾಗ ನನ್ನನ್ನು ಆದಿಯಾಗಿ ಭಾಳಷ್ಟು ಜನ ನಾವು ಅಂದ್ಕೊಂಡಿದ್ವಿ, ಎಸ್ ಕನ್ನಡ ಇಂಡಸ್ಟ್ರಿಗೆ ಇಂತಹ ಒಬ್ಬ ಹೀರೋಯಿನ್, ಗ್ಲಾಮ್ ಡಾಲ್ ಬೇಕಿತ್ತು ಅನ್ನುವಂಥದ್ದು. ಅದಾದ ನಂತರದಲ್ಲಿ ಐ ಆಮ್ ನಾಟ್ ಜಸ್ಟ್ ಅ ಗ್ಲಾಮ್ ಡಾಲ್, ನಟನೆಯಲ್ಲಿ ನಾನೇನು ಅನ್ನೋದನ್ನು ನೀವು ನಿರೂಪಿಸ್ತಾ ಹೋಗಿದ್ದಂಥದ್ದು. ಅದಾದ ನಂತರದಲ್ಲಿ ಪಾತ್ರಗಳನ್ನು ನೀವು ಚೂಸ್ ಮಾಡ್ತಾ ಹೋಗಿದ್ದು, ಓಕೆ ನಾನು ಇಂಥ ನನ್ನನ್ನು ಪಾತ್ರ ಚೂಸ್ ಮಾಡೋದಷ್ಟೇ ಅಲ್ಲ, ನಾನು ಕೂಡ ಪಾತ್ರಗಳನ್ನು ಆಯ್ಕೆ ಮಾಡ್ತೀನಿ ಅಂತ ಹೋಗಿದ್ದಂಥದ್ದು. ಆದರೆ ಅದರ ಮಧ್ಯೆ ಒಂದು ಬ್ರೇಕ್ ಆಗುತ್ತೆ. ರಾಗಿಣಿ ಎಲ್ಲಿ ಹೋದರು ಅನ್ನುವಂಥ ಎಲ್ಲ ಯಕ್ಷ ಪ್ರಶ್ನೆಗಳು ಕಾಡುತ್ತೆ. ಇಡೀ ಇಂಡಸ್ಟ್ರಿಯನ್ನು ಆಳ್ತಾ ಇದ್ದಂತಹ ರಾಗಿಣಿ ಆಲ್ ಆಫ್ ಅ ಸಡನ್ ಮರೆಯಾಗ್ತಾರೆ. ಆದರೆ ಮತ್ತೆ ಗ್ಲಾಮ್ ಡಾಲ್ ಆಗಿ ವಾಪಸ್ ಬರ್ತಾರೆ. ಯಾಕೆ ರಾಗಿಣಿ, ಏನಾಯಿತು ಆ ಸಂದರ್ಭದಲ್ಲಿ? ನಥಿಂಗ್, ಐ ಜಸ್ಟ್ ಟುಕ್ ಅ ಬ್ರೇಕ್ ಫಾರ್ ಎ ಇಯರ್ ಟು ಲೂಸ್ ವೇಟ್. ನಾನು ಆ್ಯಕ್ಷನ್ ಸಿನಿಮಾಗಳು ಶೂಟ್ ಮಾಡಿದಾಗ ಐ ಗಾಟ್ ಇಂಜರ್ಡ್. ಆ್ಯಂಡ್ ಇಂಜರಿ ಆಗಿರೋದ್ರಿಂದ ನಮ್ಮ ಹೆಣ್ಮಕ್ಳಿಗೆ ಬಾಡಿ ರಿಯಾಕ್ಷನ್ ಟುವರ್ಡ್ಸ್ ಪ್ರತಿಯೊಂದು ಸಿಚುವೇಶನ್ ಆರ್ ಸಿನಾರಿಯೋ ಕ್ರೈಸಿಸ್ ಬೇರೆ ಥರ ಇರುತ್ತೆ ಟು ಗಂಡು ಮಕ್ಕಳು. ಸೊ ಯಾವಾಗಲೂ ವೆನ್ ಯು ಡೂಯಿಂಗ್ ಎನ್ ಆ್ಯಕ್ಷನ್ ಫಿಲ್ಮ್, ಇವಾಗ ಒಂದು ಚಾಲೆಂಜಿಂಗ್ ರೋಲ್ ಮಾಡಿದಾಗ, ಒಂದು ಆ್ಯಕ್ಷನ್ ಸಿನಿಮಾ ಮಾಡಿದಾಗ, ಸ್ಪೆಷಲಿ ಫೈಟ್ಸ್ ಆ್ಯಂಡ್ ಯುವರ್ ಫಿಸಿಕಲಿ ಎಕ್ಸರ್ಟಿಂಗ್ ಯೋರ್ ಸೆಲ್ಫ್. ಸೊ ಒಂದು ಫೀಮೇಲ್ ಬಾಡಿ ಟು ಅ ಮೇಲ್ ಬಾಡಿ ತುಂಬ ವ್ಯತ್ಯಾಸ ಇದೆ, ರೈಟ್? ಸೊ ಇಂಜುರಿ ಆದಾಗ ಬೇರೆ ಬೇರೆ ರೀತಿಯ ಥರ, ಇವಾಗ ಇಂಜರೀಸ್ ಯು ಕಾಂಟ್ ಈವನ್ ಲೈಕ್ ರಿಕವರ್ ಫ್ರಾಮ್ ಈಸಿಲಿ. Even for a man is difficult injuries ಆದಾಗ. ಸೊ ಫಾರ್ ಅ ವುಮನ್ ಇಟ್ಸ್ ಸೊ ಮಚ್ ಮೋರ್ ಡಿಫಿಕಲ್ಟ್. ಸೊ ನನಗೆ ಇಂಜರಿ ಆಯಿತು, ಐ ವಾಸ್ ಬೆಡ್ ರೆಸ್ಟಲ್ಲಿದೆ ಫಾರ್ 3 months. ಅದಾದಮೇಲೆ ಕೇಮ್ ಬ್ಯಾಕ್ ಟು ವರ್ಕ್, ಬಟ್ ಕಂಪ್ಲೀಟ್ಲಿ ಫಿಟ್ ಇರಲಿಲ್ಲ. ಬಟ್ ಆದ್ರೂ ಬಂದೆ, ಬಿಕಾಸ್ ಐ ಆಮ್ ಲೈಕ್ ನನಗೆ ಕೋತಿ ಕೆಲಸ ಮಾಡೋದು ತುಂಬ ಇಷ್ಟ. ನನಗೆ ಐ ಹ್ಯಾವ್ ಟು ಡೂ ಚೇಷ್ಟೆಗಳು ಯಾವಾಗಲೂ. ಸೊ ಐ ಟುಕ್ ಪೇನ್ ಕಿಲ್ಲರ್ಸ್ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್ ಅಂತ, ಆಬ್ವಿಯಸ್ಲಿ ಬಿಕಾಸ್ ದ ವೂಂಡ್ ಹ್ಯಾಡ್ ಟು ಹೀಲ್. ಸೊ ಯೂಶ್ವಲ್ ಆಗಿ 3 ದಿನ ಆ್ಯಂಟಿಬಯೋಟಿಕ್ಸ್ ತಗೋತೀರಾ ನೀವು. ಐ ಹ್ಯಾವ್ ಟೇಕನ್ ಆ್ಯಂಟಿಬಯೋಟಿಕ್ಸ್ 6 months. 6 ತಿಂಗಳು ತಗೊಂಡಿದ್ದೀನಿ. ಅದಾದಮೇಲೆ ಪೇನ್ ಕಿಲ್ಲರ್ಸ್ 4 ತಿಂಗಳು ತಗೊಂಡಿದ್ದೀನಿ ನಾನು, ಜಸ್ಟ್ ಟು ಡೂ ಮೈ ವರ್ಕ್ ಆ್ಯಂಡ್ ಹೀಲಿಂಗ್ ಪ್ರೊಸೆಸ್ನ ಸ್ಪೀಡಪ್ ಮಾಡೋಕ್ಕೆ. ಬಟ್ ಐ ಡಿಂಟ್ ರಿಯಲೈಸ್ ದಟ್ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ನಮ್ಮ ಬಾಡಿನ ತುಂಬ ಓವರ್ ಅಡ್ವಾಂಟೇಜ್ ತೊಗೊಂಡ್ಬಿಡ್ತೀವಿ ನಾವು. ಸೊ ಆ ಒಂದು ಫೇಸ್ ಆದಮೇಲೆ ಐ ಬ್ಲೋಟೆಡ್
ಫ್ರಮ್ ಬೀಯಿಂಗ್ 68 kgs to 80 kgs ಆಗಿದೆ ನಾನು. ಸೊ ಅರೌಂಡ್ 15 ಆಲ್ಮೋಸ್ಟ್ 15 kgs. ಆ್ಯಂಡ್ ಗೊತ್ತಾಗಲಿಲ್ಲ ಬಿಕಾಸ್ ನಾನು ಟಾಲ್ ಇರೋದ್ರಿಂದ, ನನ್ನ ಹೈಟ್ ಇರೋದ್ರಿಂದ, ನನ್ನ ಸ್ಟ್ರಕ್ಚರ್ ಇರೋದ್ರಿಂದ ಇಮಿಡಿಯೇಟಾಗಿ ಗೊತ್ತಾಗಲ್ಲ ಅದು. ಆ್ಯಂಡ್ ಸಡನ್ಲಿ ಐ ವಾಸ್ ಶೂಟಿಂಗ್ ಫಾರ್, ನಾನೇ ನೆಕ್ಸ್ಟ್ CM ಐ ಥಿಂಕ್ ಶೂಟಿಂಗ್ ಮಾಡ್ತಿದ್ದೆ. ಆವಾಗಲೇ ಒಂದು ಫೈಟ್ ಸೀನ್ ಮಾಡಿದಾಗ I look like a football. Okay. Like literally like round, like ಕತ್ತು ಇರಲಿಲ್ಲ. And I just looked round and ನಾನು ಒಂದು ಜೈಲ್ ಕಾಸ್ಟ್ಯೂಮ್ ಹಾಕ್ತೆ. So I was like, oh my god, what is happening? And ಆವತ್ತು ಒಂದು ದಿನ and I told ಎವ್ರಿಬಡಿ, ನಾನು ಎಲ್ಲ ಟೀಮ್ಗೆ, ಮ್ಯಾನೇಜರ್ಸ್ ಎಲ್ರಿಗೂ ಹೇಳಿದೆ, ಎಲ್ಲ ಫಿಲ್ಮ್ಸ್ ಕ್ಯಾನ್ಸಲ್ ಮಾಡಿ, ಎಲ್ಲ ಶೂಟಿಂಗ್ಸ್ ಕ್ಯಾನ್ಸಲ್ ಮಾಡಿ, ಆಗಲ್ಲ ನಾನು. ಬಿಕಾಸ್ ನನಗೆ ಎಷ್ಟು ಬೇಜಾರಾಯಿತು, ನನ್ನನ್ನು ನೋಡಿ ಬೇಜಾರಾಯಿತು. ಸೊ ಹೌ ವಿಲ್ ಯು ಮೇಕ್ ಯೋರ್ ಸೆಲ್ಫ್ ಲುಕ್, ಈ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ನಿಮಗೆ ಹೇಳೋಕ್ಕೆ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ನಾನು ನೋಡಿ ನಾನು ಪ್ರಮೋಟ್ ಮಾಡೋಕ್ಕೆ. ಸೊ ಐ ವಾಸ್ ಲೈಕ್, ಸೊ ಐ ಲಾಕ್ಡ್ ಮೈ ಸೆಲ್ಫ್ ಫಾರ್ 1 year ಆ್ಯಂಡ್ ಸಾಕಷ್ಟು ಕಷ್ಟಪಟ್ಟಿದ್ದೀನಿ ನಾನು. 1 year ತಗೊಂಡಿದ್ದೀನಿ. ಎಲ್ಲರೂ 3 ತಿಂಗಳು 2 ತಿಂಗಳು ಅಲ್ಲಿ 4 ತಿಂಗಳು ಸಾಧ್ಯ ಇಲ್ಲ. ಅನ್ಲೆಸ್ ಯು ಡೂ ಸರ್ಜರೀಸ್ ಫಾರ್ ಡಿಫ್ರೆಂಟ್ ಪರ್ಪಸಸ್, ಯು ಕಾಂಟ್ ಡೂ ಇಟ್. ಐ ಡಿಡ್ ವೇಟ್ ಲಾಸ್ ಡಯಟ್ಸ್, ಮೀಲ್ ರಿಪ್ಲೇಸ್ಮೆಂಟ್ ಡಯಟ್ಸ್, ಲಿಕ್ವಿಡ್ ಡಯಟ್ಸ್, ಸಾಕಷ್ಟು ಕಷ್ಟಪಟ್ಟಿದ್ದೀನಿ. ಬಟ್ ಆ್ಯಂಡ್ ಐ ಡೋಂಟ್ ರೆಕಮೆಂಡ್ ಇಟ್. ಬೇಸಿಕಲಿ ನನ್ನ ಹತ್ರ ಕೇಳಿದಾಗ ಜರ್ನಿ ಹೆಂಗಿತ್ತು, ಐ ಟೆಲ್ ಪೀಪಲ್ ಈ ಥರ ಡಯಟ್ ಫಾಲ್ ಮಾಡಿ, ಇದು ಮಾಡಿ, ಅದು ಮಾಡಿ. ಬಟ್ ನಾನು ಏನು ಮಾಡಿದ್ದೀನಿ ಅಂತ ನಾನು ಯಾರಿಗೂ ರೆಕಮೆಂಡು ಮಾಡಲ್ಲ. ಬಿಕಾಸ್ ಒಬ್ಬ ಜನರಲ್ ಪರ್ಸನ್ನ ಈ ಥರ ಒಂದು ದೊಡ್ಡ ಸ್ಯಾಕ್ರಿಫೈಸ್ ಮಾಡಬೇಕು ಅಂದರೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ಆ್ಯಂಡ್ ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ತುಂಬ ಕಷ್ಟ. ಆ್ಯಂಡ್ ನಮಗೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಏನಿದೆ ಅಂದರೆ ವೇರ್ ಆ್ಯಕ್ಟರ್ಸ್ ವಿ ಗೆಟ್ ಟೈಮ್ ಟು ಪ್ರೆಪ್ ಫಾರ್ ಫಿಲ್ಮ್ಸ್. ಬಟ್ ಬೇರೆ ನಾರ್ಮಲ್ ಜನಕ್ಕೆ, ಒಂದು ರೆಗ್ಯುಲರ್ ಜಾಬ್ ಮಾಡ್ತಾ ಇರೋರು, ಯಾರು ನಮ್ಗೆ ಫಾಲೋ ಮಾಡ್ತಾರೆ, ನಮ್ಗೆ ಇಷ್ಟಪಡ್ತಾರೆ, ಅವ್ರಿಗೆ ಹೇಳಿದ್ರೆ ಹೆಂಗೆ ಹೇಳೋದು, ಬದುಕೆ ನಿಂತು ಹೋಗುತ್ತೆ. ಯಾ ಐ ಮೀನ್, ಸೊ ನಾನೇನು ಹೇಳ್ತೀನಿ, ರೆಗ್ಯುಲರ್ ಲೈಫಲ್ಲಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ, ಮೇಂಟೈನ್ ಆ್ಯನ್ ಆ್ಯಕ್ಟಿವ್ ಲೈಫ್ ಸ್ಟೈಲ್. ನಾನೇನು ಹೇಳ್ತೀನಿ, ನೀವು ಜನರಲ್ ಹೆಲ್ತ್ ಮೇಂಟೈನ್ ಮಾಡಿ, ಹಾಫ್ ಆನ್ ಅವರ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ವಾಕ್ ಮಾಡಿ, ಡಾನ್ಸ್ ಮಾಡಿ, ಯೋಗ ಮಾಡಿ, ಏನು ಬೇಕಾದರೂ. ಅದಾದಮೇಲೆ ಯು ಹ್ಯಾವ್ ಟು ಡೂ ನಿಮ್ಮ ಊಟ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾರು ಪರ್ಸನಲ್ಲಿ, ಯಾರ ಲೈಫಲ್ಲಿ 70% ನಿಮ್ಮ ಬಾಡಿ ಹೆಂಗಿರುತ್ತೋ ಅದು ಊಟ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಕಡೆ ಏನೇನೋ ಸುದ್ದಿಗಳು ಹರಿದಾಡ್ತಾ ಇತ್ತು. ರಾಗಿಣಿ ಯಾವುದೋ ಒಂದು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಲೈಪೋಸೆಕ್ಷನ್. ಇದು ಲೈಪೋಸೆಕ್ಷನ್ ಇಸ್ ನಾಟ್ ಅ ಸರ್ಜರಿ. ಸೊ ಅವರಿಗೆ ಹುಷಾರಿಲ್ಲ ಅಂತ ಒಂದಷ್ಟು ಕಡೆ ಟಾಕ್ಸ್ ಕೇಳಿ ಬರ್ತಾಯಿತ್ತು. ಆದರೆ ನೀವು ಮಾಡಿದ್ದಂಥದ್ದು, ಮತ್ತೆ ನಾನು ನನ್ನ ಜೀವನವನ್ನು ನಾನು ಮುಂಚಿನ ಥರ ಮಾಡ್ಕೋಬೇಕು, ನನ್ನ ಸಿನಿ ಜಗತ್ತಿನಲ್ಲಿ ನಾನು ಹೇಗೆ ಶುರುವಾತ್ ಮಾಡಿದ್ನೋ ಅದೇ ರೀತಿ ನಾನು ಮತ್ತೆ ಬರಬೇಕು ಅನ್ನೋಂಥದ್ದು. ಆದರೆ ಅನ್ಸದೆಯಾ ಮತ್ತೆ ಇಂಡಸ್ಟ್ರಿ ನಿಮ್ಮನ್ನು ಅದೇ ಥರ ವೆಲ್ಕಮ್ ಬ್ಯಾಕ್ ಮಾಡ್ತು ಅಂತ? ಐ ನೆವರ್ ಥಾಟ್ ಅಬೌಟ್ ಇಟ್ ಆ್ಯಕ್ಚುಲಿ. ಸಿ ಆನೆಸ್ಟ್ಲಿ ಭಯ ಆಗುತ್ತೆ, ಬಿಕಾಸ್ ಯು ನೋ ದಟ್ ದೇರ್ ಇಸ್ ಸೋ ಮಚ್ ಕಾಂಪಿಟೇಷನ್, ದೇರ್ ಆರ್ ನ್ಯೂ ಪೀಪಲ್ ಕಮಿಂಗ್ ಇನ್ ಎವ್ರಿ ಡೇ. ಬಟ್ ನನಗೆ ನನ್ನ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಐ ಬಿನ್ ಅ ವೆರಿ ಸ್ಟ್ರಾಂಗ್ ಕಾನ್ಫಿಡೆಂಟ್ ಪರ್ಸನ್. ನನಗೆ ನನ್ನ ಜರ್ನಿಯಲ್ಲಿ ಕೂಡ, ನನ್ನ ಫಿಲ್ಮ್ಸ್ ಆ್ಯಕ್ಟಿವಲ್ಲಿ ಸೋಲೋ ಫಿಲ್ಮ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ತುಂಬ ನೆಗೆಟಿವ್ ವೈಬ್ಸ್ ನೋಡಿದ್ದೀನಿ ನಾನು. ಕೆಳಗಡೆ ಎಳಿಬೇಕು ಅಂತ ಪ್ರಯತ್ನ ಪಡ್ತಾರೆ, ನಿಮಗೆ ನೆಗೆಟಿವ್ ಮಾತಾಡ್ತಾರೆ. ಆ್ಯಂಡ್ ಈ ಒಂದು ಒನ್ ಇಯರ್ ಸ್ಪೇಸಲ್ಲೂ ಕೂಡ ವೆನ್ ಐ ಕೇಮ್ ಬ್ಯಾಕ್, ಎವ್ರಿಬಡಿ ವಾಸ್ ಶಾಕ್ಡ್. ಸೊ ದ ಫಸ್ಟ್ ಥಿಂಗ್ ಪೀಪಲ್ ಸೆಡ್, ಓ ಮೈ ಗಾಡ್ ಲೈಪೋ, ಓ ಮೈ ಗಾಡ್ ಇದು, ಓ ಮೈ ಗಾಡ್ ಅದು. ಐ ಸೆಡ್, ಫಸ್ಟ್ ಆಫ್ ಆಲ್ ಲೈಪೋ ಯಾರು ಮಾಡಿಸ್ಕೋತಾರೆ? ಐ ಮೀನ್ ಇಟ್ಸ್ ಸಚ್ ಅನ್ ಅನ್ಹೆಲ್ದಿ ಥಿಂಗ್ ಟು ಡೂ ಟು ಯೋರ್ ಸೆಲ್ಫ್ ಬೈ ಯೋರ್ ಸೆಲ್ಫ್. ಇಟ್ಸ್ ಸೂಪರ್ ಐಡಿಯಾ. ಆ್ಯಂಡ್ ನನಗೆ ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡೋ ಅಂತ ನನ್ನ ಲೈಫಲ್ಲಿ ಅವಶ್ಯಕತೆ ಇರಲಿಲ್ಲ, ಇವಾಗ್ಲೂ ಇಲ್ಲ, ಮುಂದೆನೂ ಇರಲ್ಲ. ನಾನು ಸೋಷಿಯಲ್ ವರ್ಕ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಎಲ್ಲರೂ ಹೇಳಿದರು, ಓ ಯಾವುದೋ ಬೆನಿಫಿಟ್ಗೆ ಮಾಡ್ತಿರೋದು. ಸೀರಿಯಸ್ಲಿ ಯು ಹ್ಯಾವ್ ಟು ಬಿ ಹೆಡ್ ಸ್ಟ್ರಾಂಗ್. ಯಾಕಂದರೆ ಒಳಗಡೆಯಿಂದ ನೀವು ಸ್ಟ್ರಾಂಗ್ ಇರಲಿಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ, ಯಾರಿಗೂ ಫೈಟು ಮಾಡೋಕ್ಕಾಗಲ್ಲ. ಆ್ಯಂಡ್ ಯು ಹ್ಯಾವ್ ಟು ಬಿ ನಾನ್ ರೆಸ್ಪಾನ್ಸಿವ್. ಆ ಒಂದಂತೂ ಇದ್ದೇ ಇದೆ. ಆ್ಯಂಡ್ ಐ ಹ್ಯಾವ್ ಬಿನ್ ಅ ಫೈಟರ್ ಆಲ್ ಮೈ ಲೈಫ್. ನಮ್ಮ ಅಪ್ಪ ಆರ್ಮಿಯಲ್ಲಿರೋದ್ರಿಂದ ನಾವು ಎಲ್ಲ ಥರದ್ದು ಜಾಗಗಳು ನೋಡಿದ್ದೀವಿ, ಅವ್ರದ್ದು ಸ್ಟ್ರಗಲ್ಸ್ ನೋಡಿದ್ದೀವಿ, ಫೈಟ್ಸ್ ನೋಡಿದ್ದೀವಿ. ಚಿಕ್ಕ ವಯಸ್ಸಿಂದನೂ ನನಗೂ ನನ್ನ ತಮ್ಮನಿಗೆ ಒಂದೇ ರೀತಿಯಲ್ಲಿ ನೋಡಿರೋದು. ಸೊ ಫಾರ್ ಮೀ ಆ್ಯಸ್ ಅ ವುಮನ್ ಟು ಸ್ಟ್ಯಾಂಡ್ ಸ್ಟ್ರಾಂಗ್ಲಿ ಫಾರ್ ಕಾಸಸ್ ಆರ್ ಫಾರ್ ಥಿಂಗ್ಸ್ ಕಮ್ಸ್ ಈಸಿ, ನ್ಯಾಚುರಲ್ ಆಗಿ ಬರುತ್ತೆ ನನಗೆ. ನಾನು ಸಿಕ್ಕಾಪಟ್ಟೆ ಇಮ್ಯುನಿಟಿ ಬಿಲ್ಡ್ ಮಾಡೋದಂಥ ಎಕ್ಸಸೈಸಸು, ಊಟ ಎಲ್ಲ ಮಾಡ್ತಾಯಿದ್ದೀನಿ ಆಚೆ ಬರೋಕ್ಕೆ. ದೆನ್ ಐ ಹ್ಯಾವ್ ಅ ಸ್ಪೆಷಲ್ ಕಿಟ್ ಫ್ರಮ್ ಡಾಕ್ಟರ್ಸ್ ಫಾರ್ ಗ್ಲವ್ಸ್ ಆ್ಯಂಡ್ ಮಾಸ್ಕ್ಸ್ ಆ್ಯಂಡ್ ಒಂದು ಸ್ಯಾನಿಟೈಸರ್ ಸ್ಪ್ರೇ, ಒಂದು ಕಿಟ್ ಎಲ್ಲ ಇದೆ ನನ್ನ ಹತ್ರ. ಸೊ
ಬಟ್ ಅದು ಬಿಟ್ರೂ ಭಯ ಅಂತದಿರತ್ತಲ್ಲ, ಭಯ ಇರಬಾರ್ದು ಲೈಫಲ್ಲಿ. ಭಯ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. I did my comeback film after a year with Sharan. That was a very big decision. Yakandre our character was very challenging. First of all, glamorous ittu character, but it's not the one tara the bere tara the glamorous. It was playing an alcoholic in the film, and it was a very unconventional pairing, Nangu Sharangu. ಹೌದು. Because ನಾವು ಸಿನಿಮಾ ಅನೌನ್ಸ್ ಮಾಡಿದ್ರು, ಆ್ಯಂಡ್ ಐ ಗಿವ್ ಕ್ರೆಡಿಟ್ಸ್ ಟು ತರುಣ್, ಡೈರೆಕ್ಟರ್ ತರುಣ್ ಫಾರ್ ದಿಸ್. ಬಟ್ ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ದಟ್ ಐ ವಾಸ್ ಲೈಕ್ ಯಾವ ಥರ ಕ್ಯಾರೆಕ್ಟರ್ಸ್ ಪೇರಿಂಗ್ ಇರುತ್ತೆ. ಮೀ ಆ್ಯಂಡ್ ಶರನ್ಸ್ ಪೇರಿಂಗ್, ಬಿಕಾಸ್ ಹೀ ಈಸ್ ಆಲ್ಸೋ ಕಾಮಿಡಿ ಜಾನ್ರೆ ದಿಗ್ಗಜನ್ ಥರ ಇದ್ದಾನೆ ಅವನು. ಇಂಪೆಕಬಲ್ ಟೈಮಿಂಗ್ ಪರ್ಫಾರ್ಮೆನ್ಸಲ್ಲಿ. ಸೊ ದರ್ ಸೋ ಮೆನಿ ಫ್ಯಾಕ್ಟರ್ಸ್ ದಟ್ ಕೇಮ್ ಇನ್ ಟು ಪಿಕ್ಚರ್, ಆ್ಯಂಡ್ ವಿ ಕಾಂಟ್ ಟಾಕ್ ಅಬೌಟ್ ದ ಫಿಲ್ಮ್. ಈ ಸಿನಿಮಾದು ಎಂಡ್ವರೆಗೂ ಪ್ರಚಾರನೂ ಇರಲಿಲ್ಲ, ಜಸ್ಟ್ ಒಂದು ಅನೌನ್ಸ್ಮೆಂಟ್ ದಟ್ ಸಿನಿಮಾ ಇದೆ. ಸೊ ಅಗ್ಯಾನ್ ಇಟ್ಸ್ ಅನದರ್ ವೇಟ್ ಫಾರ್ ಅನದರ್ 4 months ದಟ್ ಫಸ್ಟ್ ಪೋಸ್ಟರ್ ರಿಲೀಸ್ ಆಗೋಕ್ಕೆ 4 ತಿಂಗಳು ಇನ್ನು. ಸೊ ಆಲ್ಮೋಸ್ಟ್ 1.5 years. ಸೊ ದ್ಯಾಟ್ ಈಸ್ ಅ ಬಿಗ್ ಲಲ್ ಇನ್ ದಿ ಇಂಡಸ್ಟ್ರಿ. ಲೈಕ್ ಓ ಮೈ ಗಾಡ್, ಎಲ್ಲಿ ಹೋದ್ರು ಏನು 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 ಏನು. ಆ್ಯಂಡ್ ಸ್ಟಿಲ್ ಪೀಪಲ್ ಆಸ್ಕ್ ಮೀ, ಬಿಕಾಸ್ ಆಫ್ಟರ್ ದ್ಯಾಟ್ ಮೂವಿ ಐ ಹ್ಯಾವ್ ನಾಟ್ ಅನೌನ್ಸ್ಡ್ ಎನಿ ಫಿಲ್ಮ್. ಹೌದು. So still people asking me, ನೀವು ಯಾಕೆ ಮಾಡ್ತಾ ಇಲ್ಲ ಸಿನಿಮಾ? ಆಸ್ ಲೈಕ್ ಇನ್ಮೇಲೆ there will be only landmark films, there will not be any random films. And ಅದು ಬಿಟ್ಟು I am doing my radio debut, I am doing my television debut. So Ragini is around you, you just have to see her properly. ಅಷ್ಟೇ. ರಾಗಿಣಿ, ಭಾಳಷ್ಟು ಜನ ನಾವು ಕಳೆದ 3-4 ದಿನಗಳಲ್ಲಿ ನಮ್ಮ ಇನ್ನೊಂದು ಜನದನಿ ಅನ್ನೋ ಒಂದು ಕಾಲರ್ ಶೋ ಅಲ್ಲಿ ನಿಮ್ಮ ಫ್ರೆಟರ್ನಿಟಿಯ 3-4 ಜನ ಕರೆ ಮಾಡಿ ನಮಗೆ ಹೇಳಿದಂಥದ್ದು, ನಾವು ಯಾರನ್ನ ದೊಡ್ಡ ದೊಡ್ಡ ರೋಲ್ ಮಾಡೆಲ್ಸ್ ಅಂತ ಅಂದ್ಕೊಂಡಿದ್ವೋ ಇವತ್ತು ಯಾರೋ ಅವ್ರು ನಮಗೆ ಬರಲಿಲ್ಲ, ನಮಗೋಸ್ಕರ ಅವ್ರ ಹೃದಯ ಮಿಡಿಲಿಲ್ಲ ಅನ್ನುವಂಥದ್ದು. ಆದರೆ ಅನಿಸ್ತಾ ಇದೆಯಾ ನಿಮಗೆ, ಓಕೆ ನಾನೇ ಇಷ್ಟು ಮಾಡಬಹುದು ಅನ್ನೋದಾದರೆ ಇಲ್ಲೇ ಇದ್ದು ಇಲ್ಲೇ ಹೆಸರು ಗಳಿಸಿದವರು ಎಷ್ಟೆಲ್ಲ ಕೆಲಸ ಮಾಡ್ಬೋದು, ಯಾಕೆ ಹೊರಗಡೆ ಬಂದು ನಿಮ್ಮ ಫ್ರೆಟರ್ನಿಟಿಯಲ್ಲೇ ನಾನು ಕಾರ್ಯಕ್ರಮಕ್ಕೂ ಕೂಡ ಕರಿಬೇಕು ಅಂತ ಅಂದ್ಕೊಂಡಾಗ ನಮಗೆ ಸಿಕ್ಕಿದ್ದು ಕೇವಲ ಬೆರಳೆಣಿಕೆ ಎಷ್ಟು ಜನ ಅಷ್ಟೇ ಕೆಲಸ ಮಾಡ್ತಾರೋರು ಅನ್ಸುತ್ತಾ? ಇಂಥ ಸಂದರ್ಭದಲ್ಲಿ ಬಹುಶಃ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಮಿಡಿಬಹುದಿತ್ತು ಅಂತ ಒಂದು ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೋದು ಈ ಒಂದು ಕ್ವೆಶ್ಚನ್ನ. ಸಿ ಫಾರ್ ಮೀ ಐ ಫೀಲ್ ಸೋಷಿಯಲ್ ಸರ್ವಿಸ್ ಇಲ್ಲಾಂದರೆ ಯಾವುದೇ ಥರದ್ದು ಅನ್ಕಾಲ್ಡ್ ಫಾರ್ ನಾನ್ ಕಮರ್ಷಿಯಲ್ ಸರ್ವಿಸ್ ಇಲ್ಲಾಂದರೆ ನಾನ್ ಮಾನಿಟರಿ ಸರ್ವಿಸ್ ಆ ಥರ ಲೈಕ್ ಜನರಲಿ ಒಳ್ಳೆ ಸರ್ವಿಸ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಪರ್ಸನ್ದು ಒಂದು ಕಾಲಿಂಗ್ ಬರಬೇಕು ಒಳಗಡೆಯಿಂದ. ಇವಾಗ ನನಗೆ ಮನ್ಸು ಬಂತು ನಾನು ಆಚೆ ಬಂದು ಕೆಲಸ ಮಾಡಬೇಕು, ನನಗೆ ಓಡಾಡಬೇಕು, ನನಗೆ ಎಲ್ಲ ಕಡೆ ಹೋಗಬೇಕು, ನಾನು ಪರ್ಸ್ನಲಾಗಿ ಹೋಗಿ ನೋಡಬೇಕು ಹೆಂಗೆ ಕೆಲಸ ನಡೀತಾ ಇದೆ, ಏನು ಮಾಡಬೇಕು, ಪರ್ಸ್ನಲಾಗಿ ಇನ್ವಾಲ್ವ್ ಆಗಬೇಕು. ಸೊ ದ್ಯಾಟ್ಸ್ ಮೈ ವೇ ಆಫ್ ಸರ್ವಿಸ್. ಇವಾಗ ಕೆಲವ್ರಿಗೆ ಏನಿರುತ್ತೆ, ನಾವು ನಮ್ಮ ಸೇಫ್ಟಿ ನೋಡಿಕೊಂಡು ನಾವು ದುಡ್ಡು ಮುಖಾಂತರದಾಗಲಿ ಇಲ್ಲಾಂದರೆ ಬೇರೆ ಸೋರ್ಸಸ್ ಮುಖಾಂತರ ಆಗಲಿ, ಗ್ರಾಸರಿ ಕಿಟ್ಸ್ ಮುಖಾಂತರ ಆಗಲಿ ನಾವು ಹಂಗೆ ಮಾಡಿದ್ರೆ ದ್ಯಾಟ್ ಈಸ್ ಆರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಪ್ರತಿಯೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಕರೆಕ್ಟ್ ವರ್ಡ್. ಅಂದರೆ ಒಳಗಡೆಯಿಂದ ನಿಮಗೆ ಏನು ಮಾಡೋದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಅದು ನೀವು ಮಾಡ್ತೀರಾ. ಸೊ ಐ ವಿಲ್ ಬಿ ರಾಂಗ್ ಇಫ್ ಐ ಸೇ ದ್ಯಾಟ್ ಓಕೆ ದೇ ಡಿಡ್ಂಟ್ ಕಮ್ ಆ್ಯಂಡ್ ಡೂ ಇಟ್. ಇಟ್ಸ್ ದೇರ್ ವೇ ಆಫ್ ಪ್ರಾಬಬ್ಲಿ ಚಾರಿಟಿ. ಅಂದರೆ ಅವರು ಅನಿಸಿದ್ದು ಸಾಕಷ್ಟು ಜನ ಡೊನೇಷನ್ಸ್ ಮಾಡಿದ್ದಾರೆ. ಓಕೆ, ಸೊ ಸಾಕಷ್ಟು ಜನ ಕಿಟ್ಸ್ ಮಾಡಿದ್ದಾರೆ, ಸಾಕಷ್ಟು ಜನ ಅವ್ರ ಫ್ಯಾನ್ ಅಸೋಸಿಯೇಷನ್ಸ್ ಮೂಲಕ ಮಾಡಿದ್ದಾರೆ. ಸೊ ಐ ವಾಂಟ್ ಸೇ ದಟ್ ದೇ ಆರ್ ಬ್ಯಾಡ್ ಆ್ಯಂಡ್ ಐ ಆಮ್ ಗುಡ್ ಆರ್ ಐ ಆಮ್ ಗುಡ್ ಇನ್ ದೇ ಆರ್ ಬ್ಯಾಡ್. ಬಟ್ ನನಗನ್ಸಿದ್ದು ನಾನು ಪರ್ಸ್ನಲ್ ಸೇವೆ ಈ ಥರ ಮಾಡಬೇಕು. ನನಗೂ ದೊಡ್ಡ ಅಮೌಂಟ್ಸ್ ಆಫ್ ದುಡ್ಡಿಗೂ ಸಂಬಂಧ ಇಲ್ಲ. ಐ ಡೋಂಟ್ ಲೈಕ್ ಡೂಯಿಂಗ್ ಬಿಗ್ ಡೊನೇಷನ್ಸ್ ಆಫ್ ಮನಿ ಬಿಕಾಸ್ ಐ ಡೋಂಟ್ ನೋ ವೇರ್ ಇಟ್ ವಿಲ್ ಗೋ. ಎಲ್ಲಿ ಹೋಗುತ್ತೆ, ಯಾರಿಗೆ ತಲುಪಲ್ಲ. ಇಟ್ಸ್ ನಾಟ್ ಲೈಕ್ ಎಲ್ಲದಕ್ಕೂ ಡಿಪಾರ್ಟ್ಮೆಂಟ್ಸ್ ಇದೆ, ಎಲ್ಲದಕ್ಕೂ ಒಂದು ಸೆಂಟರ್ಸ್ ಇದೆ. ವಿ ಜಸ್ಟ್ ನೀಡ್ ಟು ಕ್ರಿಯೇಟ್ ಮೋರ್ ಫೋರಮ್ಸ್ ದ್ಯಾಟ್ ಇಟ್ ಕುಡ್ ರೀಚ್ ಪೀಪಲ್. ಆ ಥರ ಪಾಪ್ಯುಲಾರಿಟಿ ಬಂದಿದೆ, ಸಿನಿಮಾ ಮಾಡಿದಿರಿ, ಮುಂದಿನ ಹೆಜ್ಜೆ ರಾಜಕಾರಣ ಅನ್ನುವಂಥ ಒಂದು ಕ್ವೆಶ್ಚನ್ ಮಾರ್ಕ್. Why is everybody asking me this question? It's quite a commonly asked question recently. And it's a public question actually. It's not a public question. It's your TV5 question. ಖಂಡಿತವಾಗ್ಲೂ it's a public question. I feel why not? Because politics ತುಂಬಾನೇ ಒಳ್ಳೆ ಒಂದು ಸ್ಪೇಸ್, ಒಂದು ಫೋರಮ್ ಇದೆ ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ. ನಾಟ್ ಜಸ್ಟ್ ಪಾಲಿಟಿಕ್ಸ್, ಜನರಲಿ ಕೂಡ.
ಇವಾಗ ನಾನು ಮಾಡಿರೋದು ಕೆಲಸ ನನ್ನ ಪರ್ಸ್ನಲಿಂದ ಇಲ್ಲಾಂದರೆ ಜನರ ಮೂಲಕ ಜನರ ಪರವಾಗಿ ಮಾಡಿರೋದಂಥದ್ದು ಇಷ್ಟು ಮಟ್ಟಕ್ಕೆ ರೀಚ್ ಆಗಿದೆ ಅಂದರೆ ಒಂದು ಒಳ್ಳೆ ನಮಗೆ ಪೊಸಿಷನ್ ಪವರ್ ಸಿಕ್ಕಿದ್ರೆ ಹೌ ಮಚ್ ಯು ಕ್ಯಾನ್ ಡೂ ಇಸ್ ಮೈ ಥಿಂಗ್ ಮೈ ಜೆನ್ಯುನ್ ಡಿಸೈರ್. ಸೊ ನನಗೆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಸಾಕು. ಇಟ್ಸ್ ನಾಟ್ ದ್ಯಾಟ್ ಎಂಟರ್ ಆಗಿಬಿಟ್ಟು ಏನೋ ಮಿನಿಸ್ಟರ್ ಆದ್ರೂ ಇಲ್ಲ ಯಾವುದೋ ಪೊಸಿಷನ್ ಬಂದ್ರೂ ಇಟ್ಸ್ ಜಸ್ಟ್ ಸಪೋರ್ಟ್ ಫ್ರಮ್ ದ ರೈಟ್ ಚಾನಲ್ಸ್ ವಿಲ್ ಮೇಕ್ ದ ಡಿಫ್ರೆನ್ಸ್ ಅಂತ ನನ್ನ ಅಭಿಪ್ರಾಯ ಇದ್ರ ಬಗ್ಗೆ. ಆ್ಯಂಡ್ ವೈ ನಾಟ್, ಐ ವುಡ್ ಲವ್ ಟು ನನಗೆ ವಿಮೆನ್ ವೆಲ್ಫೇರ್ ಐ ರಿಯಲಿ ವಾಂಟ್ ಟು ಡೂ ಸಮಥಿಂಗ್ ಅಬೌಟ್ ವೆರಿ ಸ್ಟ್ರಾಂಗ್ಲಿ. ವಿಮೆನ್ ಹೈಜೀನ್, ವಿಮೆನ್ ವೆಲ್ಫೇರ್ ಐ ರಿಯಲಿ ವಾಂಟ್ ಟು ಡೂ. ಲೈಕ್ ಇಲ್ಲವೇ ಇಲ್ಲ ಅದು ಎಲ್ಲೂ ಇಲ್ಲ. ಆ್ಯಂಡ್ ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಫಾರ್ಮರ್ಸ್. ರೈತರಿಗೆ ಮಾಡಬೇಕು ಅಂತ ಇದೆ ನನಗೆ ತುಂಬ. ಬಿಕಾಸ್ ಇದು ಸೋಷಿಯಲ್ ಮೀಡಿಯಾ ಮೂಲಕ ಆಗಲಿ ಬೇರೆ ಲೈವ್ಸ್ ಮೂಲಕ ಆಗಲಿ ಐ ನೋ ದ್ಯಾಟ್ ಫಾರ್ಮರ್ಸ್ ಆರ್ ದ ಒನ್ಸ್, ಅವ್ರಿಗೆ ತುಂಬ ಕಷ್ಟ ಇದೆ, ಅವ್ರಿಗೆ ಬೇಕಾಗುತ್ತೆ ಹೆಲ್ಪ್. ಇವಾಗ ಇದಾದಮೇಲೆ ಒಂದು ಕಾಟೇಜ್ ಇಂಡಸ್ಟ್ರೀಸ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ ನಾನು. ಐ ವಾಂಟ್ ಟು ಜಸ್ಟ್ ವರ್ಕ್ ಆನ್ ದೋಸ್ ಪ್ಲಾಟ್ಫಾರ್ಮ್ಸ್ ಬಿಕಾಸ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗುತ್ತೆ. ದೇರ್ ಬಿ ಸೋ ಮಚ್ ದಟ್ ಸೆಲ್ಫ್ ಜನರೇಷನ್ ಮಾಡಬೇಕು ನಾವು ಇವಾಗ. ಇನ್ಸ್ಟೆಡ್ ಆಫ್ ಗೆಟಿಂಗ್ ಪ್ರಾಡಕ್ಟ್ಸ್ ಫ್ರಮ್ ಔಟ್ಸೈಡ್, ಲೆಟ್ಸ್ ಯೂಸ್ ಅವರ್ ಓನ್ ಸ್ಟೇಟ್ ಪ್ರಾಡಕ್ಟ್ಸ್, ಮೇಕ್ ಇಟ್ ಆ್ಯಂಡ್ ಯೂಸ್ ಇಟ್ ಅಂತ. So if I get an opportunity to do it, why not? I'd love to be a part of the government because ತುಂಬ ಒಳ್ಳೆ ಗವರ್ಮೆಂಟ್, ತುಂಬ ಒಳ್ಳೆ ಲೀಡರ್ಸ್ ಇದ್ದಾರೆ ಇವಾಗ. ಇಂಟೆಲಿಜೆಂಟ್ ಪೀಪಲ್, ಎಜುಕೇಟೆಡ್ ಪೀಪಲ್ ಬಂದಿದ್ದಾರೆ. ಯು ಹ್ಯಾವ್ ಯೂತ್ ಪೀಪಲ್ ಇದ್ದಾರೆ. ಓನ್ಲಿ ಒಳ್ಳೆ ವಿಮೆನ್ ಲೀಡರ್ಸ್ ಇಲ್ಲ. ರಾಗಿಣಿ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಒಂದು ಸಣ್ಣ ರ್ಯಾಪಿಡ್ ಫೈರ್ ರೌಂಡ್. ಸೊ ಒಂದು ಸೆಂಟೆನ್ಸಲ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಒಂದು ಸೆಂಟೆನ್ಸ್. ಹಾಂ, ಓಕೆ. ಮೊದಲನೇದಾಗಿ ಸುದೀಪ್. ಪವರ್ಫುಲ್, ಲೈಕ್ ಪವರ್ಫುಲ್ ಆಕ್ಟರ್. ಯಶ್. I don't know, popular. Okay. ದುನಿಯಾ ವಿಜಯ್. Honest. ಪುನೀತ್ ರಾಜ್ಕುಮಾರ್. Sporty. ಉಪೇಂದ್ರ. Visionary. ರಾಧಿಕಾ ಪಂಡಿತ್. Sweet. I'm a mother of two now. I mean, ಶಾಕಿಂಗ್ಲಿ ಮದರ್ ಆಫ್ ಟೂ. ನಾವು ಇನ್ನೂ ಎಲ್ಲಿದ್ದೀವಿ ಗೊತ್ತಿಲ್ಲ ನಮಗೆ. ಹಾಂ, ಓಕೆ. ಆ್ಯಂಡ್ ರಚಿತಾ ರಾಮ್. ಸ್ವೀಟ್ ಗರ್ಲ್, ಹಾರ್ಡ್ ವರ್ಕಿಂಗ್. ಪ್ರಣೀತಾ. ಸ್ವೀಟ್ ಅಗ್ಯಾನ್, ಸೋಷಲಿ ಡೂಯಿಂಗ್ ಅ ಲಾಟ್ ಆಫ್ ಗುಡ್ ವರ್ಕ್. ಇವಾಗ ನಾನು ಅನ್ಕೊಂಡಿರಲಿಲ್ಲ ದಟ್ ಶಿ ಇಸ್ ಸಚ್ ಸೋಷಲಿ ಪ್ರೊಆಕ್ಟಿವ್, ಬಟ್ ನಿಜವಾಗ್ಲೂ ಪ್ರೌಡ್ ಆಫ್ ಹರ್. ಉಪೇಂದ್ರ. ಅವ್ರೇನು ವಿಷನ್ಸ್ ಇದೆ, ಅವ್ರದ್ದೇನು ಐಡಿಯಾಲಜೀಸ್ ಇದೆ ಫಾರ್ ದ ಸ್ಟೇಟ್, ಫಾರ್ ಪೀಪಲ್, ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಐ ಹೋಪ್ ದಟ್ ಇದು ಆದಷ್ಟು ಬೇಗ ಹಿ ಗೆಟ್ಸ್ ಅ ಸೋರ್ಸ್ ಟು ಜಸ್ಟ್ ಮೇಕ್ ಇಟ್ ಹ್ಯಾಪನ್. ಸೊ ಉಪೇಂದ್ರ ವಿಷನರಿ ಅಂತ ಹೇಳ್ತಾ ಇದ್ರಿ, ಪ್ರಜಾಕೀಯ ಕರೆದ್ರೆ ಹೋಗ್ತೀರಾ? ವೈ ನಾಟ್? ಐ ಮೀನ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಟು ಎಕ್ಸ್ಪ್ಲೋರ್. ನಮಗೆ ಕರೆಕ್ಟ್ ಆಪರ್ಚುನಿಟೀಸ್ ನಾವೇನು ಮಾಡಬೇಕು ಅಂತ ಒಂದು ಟೈಮ್ ಬಂದರೆ, ಒಂದು like the same thing, ಒಂದು ಸ್ಪೇಸ್ ಬಂದರೆ, ನಮಗೆ ಸ್ಪೇಸ್ ಕೊಟ್ಟರೆ ವೈ ನಾಟ್? ಐ ಮೀನ್ ಒಳ್ಳೆ ಕೆಲಸಗಳು ಮಾಡಬೇಕು. ಯಾವ ರೀತಿಯಲ್ಲಿ ಆಗ್ತಾ ಇದೆ ಅದು ಬಂದರೆ ನಮಗೆ ಯಾಕೆ ಮಾಡಬಾರ್ದು? ಐ ವುಡ್ ಲವ್ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಟೀಮ್ ಇಫ್ ದರ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಹ್ಯಾಪನಿಂಗ್. ಬಹುಶಃ ಉಪೇಂದ್ರ ಅವ್ರ ಈ ಕಾರ್ಯಕ್ರಮ ಇಲ್ಲ, ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ. ಅವರೆಲ್ಲ ಮೆಸೇಜಸ್ ಬರ್ತಾ ಇರುತ್ತೆ ನಮಗೆ. ಅವರೆಲ್ಲ ನಾವು ತುಂಬ ಸುಮಸ್ಯೆ ವೆರಿ ಕ್ಲೋಸ್ ಟು ಹಿಮ್ ಅಂಡ್ ಪ್ರಿಯಾಂಕಾ. ದೇ ಲೈಕ್ ಫ್ಯಾಮಿಲಿ ನನಗೆ. ಆ್ಯಂಡ್ ಮನೆ ಹೋಗ್ತಾ ಇರ್ತೀವಿ, ನಾವು ಸಿಗ್ತಾ ಇರ್ತೀವಿ. ಇವಾಗ ಬಹುಶಃ ಅಫ್ಕೋರ್ಸ್ ಇಂಥ ಟೈಮಲ್ಲಿ ಸಿಕ್ಕೋಕ್ಕಾಗಲಿಲ್ಲ, ಬಟ್ ಮಾತಾಡಿದಾಗ ಅವ್ರ ಹತ್ರ ಇನ್ಸ್ಪಿರೇಷನಲ್ ಇಟ್ ಇಸ್ ಟು ಬೇರೆ ರೀತಿಯಾದ ಒಂದು ಐಡಿಯಾಲಜೀಸ್ ಇಟ್ಕೊಂಡ್ರೆ ನಾರ್ಮಲ್ ಪೀಪಲ್ಗಿಂತ ಐ ರಿಯಲಿ ರೆಸ್ಪೆಕ್ಟ್ ಆ್ಯಂಡ್ ಅಪ್ರಿಷಿಯೇಟ್ ಪೀಪಲ್ ಲೈಕ್ ದ್ಯಾಟ್. ಯು ಶುಡ್ ಹ್ಯಾವ್ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಬೇಕು, ಡಿಫ್ರೆನ್ಸ್ ಇರಬೇಕು. ಅವ್ರ ಸಿನಿಮಾದಲ್ಲಿ ನೋಡಿದ್ದೀವಿ ನಾವು, ಇಸ್ ಡೈರೆಕ್ಷನ್ಸ್ ಯು ಸೀನ್ ಇಟ್. ಸೊ ಐ ಜಸ್ಟ್ ಫೀಲ್ ದ್ಯಾಟ್ ಹಿ ಇಸ್ ನಾಟ್ ಗಾಟನ್ ದ ರೈಟ್ ಆಪರ್ಚುನಿಟಿ ಟಿಲ್ ನೌ ಟು ಡೂ ಇಟ್. ಅದು ಸಿಕ್ಕಿದ ತಕ್ಷಣ ಒಂದು 6 ಹೊಡಿತಾರೆ 100%. ಐ ಆಮ್ ಸೋ ಕಾನ್ಫಿಡೆಂಟ್ ಅಬೌಟ್ ದಟ್. ಶಿವರಾಜ್ ಕುಮಾರ್. ಐ ರಿಯಲಿ ಆಮ್ ಸೋ ಫಾಂಡ್ ಆಫ್ ಹಿಮ್. ಸಪೋರ್ಟಿವ್, ಎನ್ಕರೇಜಿಂಗ್, ಲಿಟ್ರಲಿ ಜಸ್ಟ್ ದೀಸ್ 2 ವರ್ಡ್ಸ್. ನಾನು ನಿಜವಾಗ್ಲೂ ಕೆಲವೊಂದು ಸ್ಟೇಜಸ್ ನನ್ನ ಕರಿಯರಲ್ಲಿ ನಿಜವಾಗ್ಲೂ ಅವರು ಮತ್ತು ಗೀತಕ್ಕ ಹ್ಯಾವ್ ಬಿನ್ ಸಚ್ ಅ ಪುಷ್ ಬ್ಯಾಕ್, ಎನ್ಕರೇಜಿಂಗ್. ಲೈಕ್ ನಾನು ಸಿನಿಮಾ ನೋಡಿ ಅವರು ಫಸ್ಟ್ ಟೈಮ್ ಅವ್ರು ಹೇಳಿದ್ದು ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬಿಕಾಸ್ ಐ ವಾಸ್ ಶೂಟಿಂಗ್ ಫಾರ್ ಅಗ್ನಿ IPS ಆ್ಯಂಡ್ ಐ ವಾಸ್ ಫಿನಿಶಿಂಗ್ ಶಿವ ಅವ್ರ ಜೊತೆ. ಹೌದು. ಸೊ ಯಾ ಸ್ಪೆಷಲ್. ಶರಣ್. ಕುಟಿ ಪುಟ. ಐ ಲವ್ ದಟ್ ಬಾಯ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನಾನು ಆವಾಗಲೇ ಹೇಳಿದೆ, ಲೈಕ್ ನಿಜವಾಗ್ಲೂ such a good example of hard work, commitment, good heart.
ವೆರಿ ನೈಸ್ ಮ್ಯಾಮ್. ಸೊ ರಾಜಕೀಯದ ಬಗ್ಗೆ ಮಾತಾಡಿದ್ರಿಂದ ಇವರ ಹೆಸರು ತೆಗಿತಾ ಇದ್ದೀನಿ, ನರೇಂದ್ರ ಮೋದಿ. Inspirational but confusing sometimes. I think that honestly ಅವರಿಂದ ಈ ಒಂದು ಕಂಟ್ರಿಗೆ ಒಂದು ವಿಷನ್ ಸಿಕ್ಕಿದೆ. That is very important. ಒಂದು ಡೈರೆಕ್ಷನ್ ಸಿಕ್ಕಿದೆ ಆ್ಯಂಡ್ ಒಂದು ಕಾಂಪಿಟೇಟಿವ್ ಹೆಸರು ಸಿಕ್ಕಿದೆ. ದಟ್ ಇಸ್ ಸಮಥಿಂಗ್ ದಟ್ ವಾಸ್ ವೆರಿ ಮಚ್ ನೀಡೆಡ್ ಬಿಕಾಸ್ ಇಂಡಿಯಾ ಒಂದು ಸೂಪರ್ ಪವರ್ ಇರೋದ್ರಿಂದ ನಮಗೆ ಸಾಕಷ್ಟು ಲೀಡರ್ಸ್ ಬಂದು ಹೋದರು. ಒಂದು ಸೂಪರ್ ಪವರ್ಗೆ ಒಂದು ಕರೆಕ್ಟ್ ಡೈರೆಕ್ಷನ್ ಫೋರ್ಸ್ ಬೇಕು ಫಾರ್ ಎವ್ರಿಬಡಿ ಟು ಜಸ್ಟ್ ಡೂ ದೇ ವರ್ಕ್ ಆ್ಯಂಡ್ ಆ ಒಂದು ಸಿಕ್ಕಿದೆ ಅವರಿಂದ. ಸೊ ಐ ಜಸ್ಟ್ ಫೀಲ್ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಅದ್ರ ಜೊತೆಗೆ ಅವರು ಭಯ ಪಡಿಸ್ತಾ ಇರ್ತಾರೆ ಜನಕ್ಕೆ, ಅದು ಒಂದು ಇದ್ದೇ ಇದೆ. ಎವ್ರಿಬಡಿ ಜಸ್ಟ್ ಸೇ ದಟ್ ಇಸ್ ಜಸ್ಟ್ 8 PM ಲೈವ್, ಅದು ದ ಬಿಗ್ಗೆಸ್ಟ್ ಮೀಮ್ ನಡೀತಾ ಇದೆ ಇವಾಗ. ಸೊ ಯಾ ಐ ಮೀನ್ ಬಟ್ ಈ ಒಂದು ಟೈಮಲ್ಲಿ ದ ಡೈರೆಕ್ಷನ್, ದ ಫೋರ್ಸ್ ಮತ್ತು ಏನು ಒಂದು ಪವರ್ ಸಿಕ್ಕಿದೆ ನಮ್ಮ ದೇಶಕ್ಕೆ ಆನ್ ದ ವರ್ಲ್ಡ್ ಪ್ಲ್ಯಾಟ್ಫಾರ್ಮ್, ಆ ಒಂದು ಆಗಿರೋದು ಬಿಕಾಸ್ ಆಫ್ ದ ವಿಷನ್ಸ್ ಆ್ಯಂಡ್ ದ ವರ್ಕ್ ಆಫ್ ದ ಪೀಪಲ್ ಇನ್ ದಿಸ್ ಕಂಟ್ರಿ, ದ ಲೀಡರ್ಸ್. ಸೊ ಐ ಬಿಲೀವ್ ದಟ್ BJP is doing a good job of it. CM ಯಡಿಯೂರಪ್ಪ ವೆರಿ ಹಾರ್ಡ್ ವರ್ಕಿಂಗ್. ಐ ಮೀನ್ ಅವ್ರ ಏಜಲ್ಲಿ ಅವ್ರ ಏಜ್, ಅವ್ರ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಈಸ್ ಲೈಕ್ ಅ ಯಂಗ್ ಮ್ಯಾನ್ ರನ್ನಿಂಗ್ ಅರೌಂಡ್ ಆ್ಯಂಡ್ ಹೀ ಈಸ್ ಐ ಥಿಂಕ್ ಅ ಕೋವಿಡ್ ವಾರಿಯರ್, ಯು ಕುಡ್ ಕಾಲ್ ಹಿಮ್ ದ್ಯಾಟ್. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. DK ಶಿವಕುಮಾರ್, Oh my God, he is amazing. He is ನಿಜವಾಗ್ಲೂ ಪರ್ಸ್ನಲ್ ಲೆವೆಲಲ್ಲಿ ಅವರು ಪರಿಚಯ ಇರೋದ್ರಿಂದ ನನಗೆ ಸರ್ ಜೊತೆ ಸಾಕಷ್ಟು ಸೋಷಿಯಲ್ ಫಂಕ್ಷನ್ಸ್ ಮಾಡಿದ್ದೀನಿ. ಹೀ ಈಸ್ ಅ ವೆರಿ ಇಂಟೆಲಿಜೆಂಟ್, ವೆರಿ ಸಾರ್ಟ್ ಔಟ್ ಮ್ಯಾನ್. ಅವ್ರಿಗೆ ಗೊತ್ತಿದೆ ಏನು ಮಾಡ್ತಾ ಇದ್ದಾರೆ, ಏನು ಮಾಡಬೇಕು. ಪ್ರಾಬೆಬಲಿ ದ ಟೈಮ್ ಮೇ ನಾಟ್ ಬಿ ರೈಟ್ ನೌ, ಬಟ್ ಅವ್ರ ಮೈಗ್ರೆಂಟ್ ವರ್ಕರ್ಸ್ಗೆ ಏನೇನು ಮಾಡ್ತಾ ಇದ್ದಾರೆ, ಏನು ಡೈರೆಕ್ಷನ್ ತೋರಿಸಿದ್ದಾರೆ ಗೌರ್ಮೆಂಟ್ಗೆ. ಯಾವ ಪಾರ್ಟಿ, ಯಾವುದು ಪರ್ಸನ್, ಯಾವುದು ಹೆಸರು, ಯಾವುದು ನಿಮ್ಮ ಎಸ್ಟ್ಯಾಬ್ಲಿಷ್ಮೆಂಟ್ ಮುಖ್ಯ ಇಲ್ಲ. ಎಲ್ಲರೂ ಜೊತೆಗೆ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು, ಮಾಡಲೇಬೇಕು ಬಿಕಾಸ್ ಈ ಒಂದು ಪ್ರಾಬ್ಲಮ್ ಹೋಗಲೇಬೇಕು ಅನ್ನೋದು ಮುಖ್ಯವಾಗಿದೆ. ಸೊ ಅವರು ಪ್ರಾಬೆಬಲಿ ಮೈಗ್ರೆಂಟ್ ವರ್ಕರ್ಸ್ಗೆ ಏನು ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಏನು ಇನಿಷಿಯೇಷನ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆ, ಐ ಥಿಂಕ್ ಇಟ್ಸ್ ಫಿನಾಮಿನಲ್. ಪಾಪ ಎವ್ರಿಬಡಿ ಡಿಸರ್ವ್ಸ್ ಟು ಗೋ ಹೋಮ್. ಸೊ ಅವ್ರ ಮನೆ ರೀಚ್ ಆದರೆ ಇಟ್ಸ್ ಲೈಕ್ ಅ ಪರ್ಪಸ್ ಸಾಲ್ವ್ಡ್. ಯಾರು ಮಾಡ್ತಾ ಇರೋದು ಅನ್ನೋದು ಮುಖ್ಯ ಇಲ್ಲ, ಏನು ಮಾಡ್ತಾ ಇದ್ದೀರೋ ಅನ್ನೋದು ಮುಖ್ಯ ಆಗುತ್ತೆ. ಏನು ಮಾಡ್ತಾ ಇದ್ದೀರಾ ಮತ್ತು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಾ ಇರೋದು. ರಾಷನ್ ಕೊಡ್ತಾ ಇದ್ದೀರಾ, ಯಾರು ಬೇಕಾದರೂ ಕೊಡಲಿ, ಯಾವ ಪಾರ್ಟಿ ಕೊಡಲಿ, ಡಿಪಾರ್ಟ್ಮೆಂಟ್ ಕೊಡಲಿ, ಜನಕ್ಕೆ ತಲುಪಿಸ್ಬೇಕು, ಜನಕ್ಕೆ ಊಟ ಮಾಡಬೇಕು, ಅಷ್ಟೇ ಮುಖ್ಯವಾಗಿರೋದು. ಸಿನಿಮಾ ಜರ್ನಿ ಬಗ್ಗೆ ಮಾತಾಡಿದ್ರಿ. ಈ ಕೋವಿಡ್ ವಿಚಾರದಲ್ಲಿ ಇವತ್ತಿನ ನಮ್ಮ ಬಾಹುಬಲಿಯಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ರಿ. ಸಹಾಯ ಹಸ್ತವನ್ನು ನೀಡಬೇಕು ಅಂತ ಯೋಚನೆ ಮಾಡೋದು ದೊಡ್ಡ ವಿಷಯ, ಅದರ ಜೊತೆಗೆ ಸಹಾಯ ಹಸ್ತ ನೀಡಿ ಅದು ಕರೆಕ್ಟಾಗಿ ಆಗ್ತಾ ಇದೆಯಾ ಅನ್ನೋದನ್ನು ನೋಡುವಂಥದ್ದು. ಇದನ್ನು ಹೊರತುಪಡಿಸಿ ಇದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಮನೋಭಾವನೆ ನಿಮ್ಮ ಫ್ರೆಟರ್ನಿಟಿಯಲ್ಲಿ ಇದ್ದಂತಹ ಬೆರಳೆಣಿಕೆಯಷ್ಟು ಜನರಲ್ಲಿ ನೀವು ಕೂಡ ಒಬ್ಬರು. ಹಾಗಾಗಿ ಇವತ್ತಿನ ನಮ್ಮ ಬಾಹುಬಲಿಯಾಗಿ ನೀವು ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ನಿಮ್ಮ ಯೋಜನೆಗಳ ಮಧ್ಯೆ ಬಿಡುವು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಮೂಲಕ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಪ್ರತಿಯೊಬ್ಬರು ಪರ್ಸನ್ ಯಾರ್ಯಾರು ಈ RD ವೆಲ್ಫೇರ್ನ ನೋಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಲ್ಲ ಥರದ್ದು ಕಾಂಟ್ರಿಬ್ಯೂಷನ್ಸ್ ಅದು ದಯವಿಟ್ಟು ಮಾಡಿ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಪ್ರಮೋಟ್ ಅಸ್ ಆಸ್ ಮಚ್ ಆಸ್ ಪಾಸಿಬಲ್. ಅದರ ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ನಾಟ್ ಬಾಹುಬಲಿ, ಐ ಸ್ವೇರ್ ಐ ಆಮ್ ನಾಟ್ ಬಾಹುಬಲಿ, ಬಟ್ ಒಂದು ಸ್ಪೆಷಲ್ ಹೆಸರು ಕೊಡೋಕ್ಕೆ, ಆಮೇಲೆ ಇಂಥ ಒಂದು ಸ್ಪೆಷಲ್ ಶೋ ಮಾಡೋಕ್ಕೆ, ದ್ಯಾಟ್ ಈ ಪ್ಲ್ಯಾಟ್ಫಾರ್ಮ್ ನೀವು ಕ್ರಿಯೇಟ್ ಮಾಡಿದ್ದೀರಾ ಈ ಚಾನಲ್ ಮೂಲಕ ಫಾರ್ ಪೀಪಲ್ ಟು ನೋ ಯಾರ್ಯಾರು ಏನು ಕೆಲಸ ಮಾಡ್ತಾ ಇರೋದು, ಅದು ತುಂಬಾ ದೊಡ್ಡ ವಿಷಯ. ಸೊ ಥ್ಯಾಂಕ್ ಯು ಟು ಎವ್ರಿಬಡಿ ಹೂ ಇಸ್ ಅ ಪಾರ್ಟ್ ಆಫ್ ದ ಶೋ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ತುಪ್ಪದ ಹುಡುಗಿ ಬೆಡಗಿ ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇರುವಂತಹ ಕೆಲಸ ನಿಜವಾಗ್ಲೂ ಕೂಡ ಕ್ರಾಂತಿಕಾರಿ. ಇದರಿಂದ ಇನ್ನೊಂದಷ್ಟು ಜನ ಪ್ರೇರಣೆಯಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.